ಏಳನೇ ದೋಹದ ತಾತ್ಪರ್ಯ. ಎಲೈ ಶಿಷ್ಯನೇ, ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ನೀನು ಒಳಗೆ ಸತ್ವಗುಣ ಹೊರಗೆ ರಜೋಗುಣ ಉಪಾಧಿಯಿಂದ ಬ್ರಹ್ಮನೆನಿಸಿಕೊಂಡು ಪಾತಾಳಾದಿ 14 ಲೋಕಗಳನ್ನು ರಚನೆ ಮಾಡಿ ಆ ಲೋಕಗಳಲ್ಲಿರುವ ಜನರುಗಳ ಭೋಗ ಮೋಕ್ಷಾರ್ಥವಾಗಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಇವುಗಳಿಂದ ಕೂಡಿದ ಋಕ್, ಯಜು, ಸಾಮಗಳೆಂಬ ವೇದಗಳನ್ನು ಛಂದಸ್ಸು, ಕಲ್ಪ, ವ್ಯಾಕರಣ, ಶಿಕ್ಷೆ ಮೊದಲಾದ ವೇದಾಂಗಗಳನ್ನು ಅಧ್ಯಯನ ಮಾಡಿಸುವಂಥವನಾದಿ ಮತ್ತು ಒಳಗೆ ರಜೋಗುಣ ಹೊರಗೆ ಸತ್ವಗುಣ ಉಪಾದಿಯಿಂದ ವಿಷ್ಣುವೆನಿಸಿಕೊಂಡು ಜಗತ್ತನ್ನು ಕಾಪಾಡುತ್ತಾ ಧ್ರುವ ಪ್ರಹ್ಲಾದಾದಿ ಭಕ್ತರಿಗೆ ಒಳ್ಳೆ ಪ್ರೀತನಾಗಿರುವಿ. ಒಳಗೆ ಸತ್ವಗುಣ ಹೊರಗೆ ತಮಗುಣ ಉಪಾದಿಯಿಂದ ರುದ್ರನೆನಿಸಿ ಎಲ್ಲರಿಂದ ಸ್ತುತಿ ಮಾಡಿಸಿಕೊಂಡು ಅವರ ಕೆಟ್ಟ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತಿರುವ ಸತ್ವ ರಜತಮಗಳೆಂಬ ತ್ರಿಗುಣಾತ್ಮಕ ಉಪಾದಿಯಿಂದ ಈಶ್ವರನೆಂದು ಹೇಳಿಸಿಕೊಂಡು ಎಲ್ಲರಿಂದ ಆರಾಧನೆಯನ್ನು ಮಾಡಿಸಿಕೊಳ್ಳುತ್ತಾ ಅವರಿಗೆ ಸಾಲುಕ್ಯ, ಸಾಮೀಪ್ಯ ಮೊದಲಾದ ಮುಕ್ತಿಗಳನ್ನು ಕೊಡುತ್ತಿರುವಿ. ತ್ರಿಗುಣಾತ್ಮಕವಾದ ಗುಣಗಂಧಾವಸ್ಥೆಯ ಉಪಾದಿಯಿಂದ ಸರ್ವೋತ್ಕೃಷ್ಟನಾದ ಸದಾಶಿವಾನಂದ ಹೇಳಿಸಿಕೊಂಡು ಜಗತ್ತಿನಲ್ಲಿರುವ ಮುಮುಕ್ಷುಗಳಿಗೆಲ್ಲ ತತ್ವೋಪದೇಶವನ್ನು ಮಾಡಿ ಅವರಿಗೆ ಪುನರಾವೃತ್ತಿ ರಹಿತವಾದ ಮೋಕ್ಷವನ್ನು ಕೊಡುವಿ. ಇಷ್ಟಲ್ಲದೆ ಮತ್ತು ಬೇರೆ ಬೇರೆ ದೇವರುಗಳ ಹೆಸರುಗಳಿಂದ ನೀನೇ ಭಕ್ತರ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಣೆ ಮಾಡುತ್ತಿರುವಿ. ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇಂದಿನ ವಿಷಯದಲ್ಲಿ ಪ್ರವೃತ್ತರಾಗೋಣ. ಹಿಂದಿನ ಸೂತ್ರದಲ್ಲಿ ಮಾಯಾ ಉಪಾಧಿ ಮಾಡಿಕೊಂಡು ಇರುವ ಪರಮಾತ್ಮ ಸ್ವರೂಪ ಅಥವಾ ನಿನ್ನ ಸ್ವರೂಪ ಏನೇನಾಯಿತು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಏನು ಜೀವ ರೂಪದಿಂದ ಪರಮಾತ್ಮ ರೂಪದಿಂದ ರಚಿಸಿ ಸಿದ್ಧವಾದ ಮೇಲೆ ಉಪಾಸ್ಯ ಉಪಾಸಕ ಅನ್ನುವಂಥ ಹೆಸರನ್ನು ಪಡೆದು ಯಾರು ಅಂತ ಕೇರಿ ನೀನೇನೋ ಮತ್ತಾರು ಅಂತ ಕೇರಿ ನೀನೇ ಅನ್ನುವಂಥ ವಿಷಯ ಹೇಳ್ಕೊಂಡು ಬಂದು ಈಗ ಮತ್ತೆ ನೀನೇ ಏನು ನಿರ್ಗುಣನಾದಂಥ ನೀನೇ ಏನಾಗಿ ಅಂತ ಕೇರಿ 5 ಹೆಸರುಗಳನ್ನು ಪಡಿತಾ ಇದೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಅಂತ ತಿಳ್ಕೊಂಡು ಅವು ಹೇಗಾದವು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೇವೆ. ಜಗತ್ತನ್ನು ಉತ್ಪತ್ತಿ ಮಾಡುವುದರಿಂದ ಏನು ಅನ್ನಿಸ್ಕೊಂಡು ರುದ್ರ ಅನಿಸಿದು ಬ್ರಹ್ಮ ಅನಿಸ್ಕೊಂಡು, ಜಗತ್ತಿನ ರಕ್ಷಣಾ ಮಾಡುವುದರಿಂದ ವಿಷ್ಣು ಅನಿಸಿಕೊಂಡು, ಜಗತ್ತನ್ನು ಲಯ ಮಾಡುವುದರಿಂದ ರುದ್ರ ನೆನೆಸಿಕೊಂಡು, ಆಮೇಲೆ ಬೇಡಿದ ಇಷ್ಟಾರ್ಥವನ್ನು ಭಕ್ತರಿಗೆ ಕರುಣಿಸುವುದರಿಂದ ಈಶ್ವರ ಅನಿಸಿಕೊಂಡು, ಮುಮುಕ್ಷುಗಳಿಗೆ ಯಥಾರ್ಥವಾದ ಉಪದೇಶವನ್ನು ಮಾಡಿ ಮೋಕ್ಷ ಪ್ರಾಪ್ತಿ ಮಾಡಿ ಕೊಡುವುದರಿಂದ ಸದಾಶಿವ ಅಂತ ಅನಿಸಿಕೊಂಡಿ ಅನ್ನೋದನ್ನು ಕೇಳ್ಕೊಂಬಂದಿವಿ. ಅದನ್ನು ಪೂಜ್ಯರು ಟೀಕಾ ಬರಿತಾ ಇದ್ದಾರೆ. ಎಲೈ ಶಿಷ್ಯನೇ, ಹೇ ಶಿಷ್ಯನೇ, ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ನೀನು. ನೀ ಹೇಗದೆ ಅಂತ ಕೇಳಿದ್ರೆ ಅಖಂಡ ಪರಬ್ರಹ್ಮ ಸ್ವರೂಪವು ಖಂಡಾತ್ಮಕವುಳ್ಳವನು ಅಂತ ಕೇಳಿದ್ರೆ
ಅಖಂಡ ಪರಿಚ್ಛೇದತ್ರಯ ರಹಿತವಾದಂಥವನು ನೀನು. ಇದ್ರೂ ಕೂಡ ನೀ ಏನಾದೆ ಅಂದ್ರೆ ಮಾಯಾ ಉಪಾಧಿ ಮೂಲಕವಾಗಿ ಈಗ ಏನು ಅನಿಸ್ಕೊಂತಿ ಅಂದ್ರೆ ಬ್ರಹ್ಮ ವಿಷ್ಣು ಮೊದಲಾದ ಹೆಸರುಗಳು ನಿನಗೆ ಬರ್ತಾ ಇದಾವೆ. ಸತ್ವ ಒಳಗೆ ಸತ್ವಗುಣ, ಹೊರಗೆ ರಜೋಗುಣ ಉಪಾಧಿಯಿಂದ ಬ್ರಹ್ಮ ನೆನೆಸಿಕೊಂಡು, ಒಳಗ ಸತ್ವಗುಣ ಅದ, ಹೊರಗೇನದ ಅಂತ ಕೇಳಿದ್ರೆ ರಜೋಗುಣ ಅದ. ಕಾರಣ ಏನು ಅಂದ್ರೆ ಈ ಜೀವಿಗಳು ಯಾವ್ಯಾವ ಹೇಗೆ ಹುಟ್ಟಬೇಕು, ಏನೇನು ಜೋಡಿ ಅನ್ನೋದು ಜ್ಞಾನ ಐತೋ ಅವನಿಗಿಲ್ಲ ಅಂತ ಕೇಳಿದ್ರೆ ಒಳಗ ಜ್ಞಾನ ಅದ. ಆಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ಹೊರಗೆ ಆ ರೀತಿಯಾಗಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಮಾಡೋದು ಅಂದ್ರೆ ಕ್ರಿಯಾಕ ಗುಣ ಯಾವ್ದು ಕಾರಣ ಅಂದ್ರೆ ರಜೋಗುಣ ಕಾರಣ. ಹಿಂಗ ಮಾಡ್ಬೇಕನ್ನೋ ತಿಳುವಳಿಕೆಗೆ ಯಾವ ಗುಣ ಕಾರಣ ಅಂದ್ರೆ ಸತ್ವಗುಣ. ಅದಕ್ಕಾಗಿ ಒಳಗೆ ಸತ್ವಗುಣ, ಹೊರಗೆ ರಜೋಗುಣದಿಂದ ಕೂಡಿಕೊಂಡು ನೀ ಜಗತ್ತನ್ನು ಉತ್ಪತ್ತಿ ಮಾಡ್ತಾ ಇದ್ದಿ. ಯಾರು ಅಂದ್ರೆ ಅಖಂಡ ಸ್ವರೂಪವಾದ ನೀನೇ ಅಲ್ಲ, ಹೊರತ ನಿನ್ನ ಬಿಟ್ಟು ಯಾರು ಅಲ್ಲ. ಬ್ರಹ್ಮ ನೆನೆಸಿಕೊಂಡು ಪಾತಾಳಾದಿ 14 ಲೋಕಗಳನ್ನು ರಚನೆ ಮಾಡಿ ರಜೋಗುಣವನ್ನು ಸಹಾಯ ಮಾಡಿಕೊಂಡು ಸತ್ವಗುಣ ಮುಖಾಂತರ ಏನು ಮಾಡ್ತೀವಿ ಅಂತ ಕೇಳಿದರೆ 14 ಲೋಕಗಳು, 7 ಮೇಲಿನ ಲೋಕಗಳು, 7 ಕೆಳಗಿನ ಲೋಕಗಳು ಅಂತ ತಿಳ್ಕೊಂಡು, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಅಂತ ತಿಳ್ಕೊಂಡು 7 ಮೇಲಿನ ಲೋಕಗಳು. ಅತಳ, ವಿತಳ, ತಳಾತಳ, ರಸಾತಳ, ಪಾತಾಳ, ಮಹಾತಳ, ಇನ್ನೊಂದು ಸುತಳ. ಅತಳ, ವಿತಳ, ಸುತಳ, ತಳಾತಳ, ಪಾತಾಳ, ಮಹಾತಳ, ರಸಾತಳ. ಎಷ್ಟದು? 7. ಈ 7 ಕೆಳಗಿನ ಲೋಕಗಳನ್ನ 7 ಮೇಲಿನ ಲೋಕಗಳನ್ನು ಉತ್ಪತ್ತಿ ಮಾಡಿದವ್ರು ಯಾರಪ್ಪ ಅಂತ ಕೇಳಿ ನೀನು ಬಿಟ್ಟು ಯಾರು ಮಾಡ್ಯಾರ ಅಂತ ಕೇಳಿದ್ರೆ ನೀನೇ ಮಾಡಿದಿ, ರಚನೆ ಮಾಡಿ. ಆ ಲೋಕಗಳಲ್ಲಿರುವ ಜನರುಗಳು, ಈ 14 ಲೋಕಗಳಲ್ಲಿ ಜೀವರಾಶಿಗಳದಾವಿಲ್ಲಪ್ಪ ಅಂತ ಕೇಳಿದ್ರೆ ಜೀವರಾಶಿಗಳದಾವು. ಅವಕ್ಕೆಲ್ಲ ಭೋಗ ಮೋಕ್ಷಾರ್ಥವಾಗಿ ಈ 14 ಲೋಕಗಳಲ್ಲಿರುವಂಥ ಜೀವಿಗಳ ಅಂದರೆ ಭೋಗವನ್ನು ಅನುಭವಿಸುವ, ಮೋಕ್ಷವನ್ನು ಪಡೆಯುವ ಅಭಿಲಾಷೆಯುಳ್ಳಂಥವ್ರು. ಭೋಗ ಮೋಕ್ಷ 2. ಸಕಾಮದಿಂದ ಮಾಡಿದವರು ಏನನ್ನು ಬಯಸ್ತಾ ಇದಾರ? ಭೋಗವನ್ನು. ನಿಷ್ಕಾಮದಿಂದ ಮಾಡಿದವರು ಏನು ಬಯಸ್ತಾರೋ ಅಂತ ಕೇಳಿದ್ದಾದ್ರೆ ಮೋಕ್ಷವನ್ನು ಬಯಸುವಂಥವರಿಗೆ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ. ಮಲದೋಷದ ನಿವೃತ್ತಿಗೋಸ್ಕರವಾಗಿ ಉಪದೇಶ ಮಾಡಿರುವಂಥ ಕಾಂಡಕ್ಕೆ ಏನಂತ ಕರೀತಾರೆ? ಕರ್ಮಕಾಂಡ ಅಂತಾರೆ. ಈ ಕರ್ಮಕಾಂಡದಲ್ಲಿ ಎಷ್ಟು ಉಪನಿಷತ್ತುಗಳದಾವು ಅನ್ನೋದನ್ನು ಕೇಳ್ಕೊಂಡು ಬಂದಿದ್ದೇವೆ. ಎಷ್ಟು ಉಪನಿಷತ್ತುಗಳದಾವ್ರಿ ಕರ್ಮಕಾಂಡದಲ್ಲಿ? 840 ಉಪನಿಷತ್ತುಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆಮೇಲೆ ಉಪಾಸನ ಕಾಂಡಕ್ಕೆ ಎಷ್ಟು ಉಪನಿಷತ್ತುಗಳದಾವ ಅಂತ ಕೇಳಿದ್ರೆ 232. ಆಮೇಲೆ ಜ್ಞಾನಕಾಂಡಕ್ಕೆ ಉಪನಿಷತ್ತುಗಳು ಎಷ್ಟು ಅಂತ ಕೇಳಿದ್ರೆ 108. ಎಲ್ಲ ಕೂಡಿ ಒಟ್ಟು ಎಷ್ಟಾದವು ಅಂತ ಕೇಳಿದ್ರೆ 1180 ಉಪನಿಷತ್ತುಗಳು ಅಂತ. ಈ 1180 ಉಪನಿಷತ್ತುಗಳಿಂದ ಒಡಗೂಡಿಕೊಂಡಿರುವ ಯಾವ ಅಂದ್ರೆ 4 ವೇದ. ಆ 4 ವೇದಗಳಲ್ಲಿ ವೇದವ್ಯಾಸರು 3 ಭಾಗ ಮಾಡಿ ಏನು ಮಾಡಿದ್ರು ಅಂದ್ರೆ ವಿಂಗಡಿಸಿದ್ರು. ಯಾಕಂದ್ರೆ ಕರ್ತವ್ಯ ಏನದಂದ್ರೆ 3 ಕರ್ತವ್ಯ ಅಂತ ಹೇಳಿದ್ದಾನೆ ಈಗಾಗಲೇ. ಮಲದೋಷದ ನಿವೃತ್ತಿ, ವಿಕ್ಷೇಪ ದೋಷದ ನಿವೃತ್ತಿ, ಆವರಣ ದೋಷದ ನಿವೃತ್ತಿ ಮಾಡಿಕೊಳ್ಳುವ ಕರ್ತವ್ಯ ಒಂದೈತ ಮತ್ತೇನಾರು ನಮಗದಾವ. ಈ 3 ಕರ್ತವ್ಯ ಅಂದ್ರೆ ಈ 3 ಕೆಲಸ ಮಾಡ್ಕೋಬೇಕಾಯ್ತು ಅಂದ್ರೆ ದೋಷ ನಿವೃತ್ತಿ ಮಾಡ್ಕೋಬೇಕಾಗಿತ್ತಂದ್ರೆ ಈ 3 ಕಾಂಡಗಳ ಅಧ್ಯಯನ ಅಥವಾ ಇವುಗಳನ್ನ ನಮ್ಮ ಅನುಷ್ಠಾನದಲ್ಲಿ ತರಬೇಕು. ಕರ್ಮಕಾಂಡವನ್ನ ಅನುಷ್ಠಾನದಲ್ಲಿ ತಂದ್ವಿ ಅಂದ್ರೆ ಮಲದೋಷದ ನಿವೃತ್ತಿ ಆಗ್ತಾ ಇದೆ. ಉಪಾಸನ ಕಾಂಡದ ಅನುಷ್ಠಾನ ತಂದ್ವಿ ಅಂದ್ರೆ ವಿಕ್ಷೇಪ ದೋಷದ ನಿವೃತ್ತಿ ಆಗ್ತಾ ಇದೆ. ಜ್ಞಾನಕಾಂಡದ ಅನುಷ್ಠಾನದಲ್ಲಿ ಬಂತು ಅಂದ್ರೆ ಆವರಣ ದೋಷ ನಿವೃತ್ತಿ ಆಗ್ತಾ ಇದೆ. ಈ ರೀತಿಯಾಗಿ 3 ಕಾಂಡ ಇವುಗಳಿಂದ ಕೂಡಿದ ಈ 3 ಕಾಂಡಗಳಿಂದ ಕೂಡಿಕೊಂಡಿರುವಂಥ ಋಕ್ ಅಂದ್ರೆ ಋಗ್ವೇದ, ಯಜು ಅಂದ್ರೆ ಯಜುರ್ವೇದ, ಆಮೇಲೆ ಸಾಮವೇದಗಳೆಂಬ ಇನ್ನೊಂದು ಯಾವುದು ಅಂದ್ರೆ ಅಥರ್ವಣ ವೇದ. ಇವು ವೇದಗಳನ್ನು ಛಂದಸ್ಸು, ಕಲ್ಪ, ವ್ಯಾಕರಣ, ಶಿಕ್ಷೆ, ಜ್ಯೋತಿಷ್ಯ, ಪಿಂಗಲ ಅಂತ 4 ಬರೆದಿದ್ದಾರೆ. ಯಾವ್ಯಾವ ಬರ್ದಾರಪ್ಪ ಅಂದ್ರೆ ಛಂದಸ್ಶಾಸ್ತ್ರ ಅದೊಂದು ಅಂಗ, ಕಲ್ಪ ಇದೊಂದು ಅಂಗ, ವ್ಯಾಕರಣ ಇದೊಂದು ಅಂಗ, ಶಿಕ್ಷೆ ಇದೊಂದು ಅಂಗ, ಜ್ಯೋತಿಷ್ಯ ಅನ್ನೋದು ಒಂದು ಅಂಗ, ಆಮೇಲೆ ಪಿಂಗಲ ಅನ್ನುವಂಥದ್ದು ಇದೊಂದು.
ಈ 6 ಅಂಗಗಳನ್ನು ಮೊದಲಾದ ವೇದಾಂಗಗಳನ್ನು 4 ಬರ್ದ 2 ಬರ್ದಿಲ್ಲ, ಅದಕ್ಕಾಗಿ ಮೊದಲಾದ ಅಂತ ಪದ ಹಾಕಿದ್ದಾರೆ. ಅಂಗಗಳನ್ನು ಅಧ್ಯಯನ ಮಾಡಿಸುವಂಥವನಾದೆ. ಯಾರು ಮಾಡ್ಸಕತ್ತಿದ್ರು ಇದೆಲ್ಲ? ನೀನೇ ಉತ್ಪತ್ತಿ ಮಾಡಿದೆ. ಉತ್ಪತ್ತಿ ಮಾಡಿ ಮತ್ತು ಜೀವಿಗಳ ಕಲ್ಯಾಣಗೋಸ್ಕರವಾಗಿ ಮಲದೋಷಾದಿ ನಿವೃತ್ತಿ ಉಪಾಯವಾದ 3 ಕಾಂಡಗಳಲ್ಲಿ ಬರುವ 6 ಅಂಗಗಳನ್ನು ನೀ ಏನು ಮಾಡಿದೆ ಅಂತ ಕೇಳಿದ್ರೆ ಉಪದೇಶ ಮಾಡುವಂಥವನಾದೆ. ಆಮೇಲೆ ಮತ್ತು ಒಳಗೆ ರಜೋಗುಣ, ಹೊರಗೆ ಸತ್ವಗುಣ ಉಪಾದಿಯಿಂದ ನೀನೇ ಏನಾದನ ಒಳಗ ರಜೋಗುಣ, ಹೊರಗೆ ಏನದಪ್ಪ ಅಂತ ಕೇಳಿದ್ರೆ ಸತ್ವಗುಣ, ಇವುಗಳ ಉಪಾದಿಂದ ವಿಷ್ಣುವೆನಿಸಿಕೊಂಡು ನೀ ಏನು ಮಾಡಿದೆ ಅಂದ್ರೆ ಸಂರಕ್ಷಣೆ ಮಾಡಿದೆ. ಯಾರನ್ನ ಅಂತ ಕೇಳಿದ್ರೆ ಬ್ರಹ್ಮನಿಂದ ಉತ್ಪತ್ತಿಯಾದ 14 ಲೋಕದ ಜೀವರಾಶಿಗಳನ್ನು ರಕ್ಷಣೆ ಮಾಡೋರು ಯಾರು? ವಿಷ್ಣು. ಆ ವಿಷ್ಣು ರಕ್ಷಣಾ ಮಾಡ್ಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ಸಮಯಕ್ಕೆ ಏನು ಊಟ ಕೊಡ್ಬೇಕನ್ನೋ ತಿಳುವಳಿಕೆ ಬೇಕೋ ಬೇಡೋ? ಬೇಕು. ಅದಕ್ಕಾಗಿ ಏನಪ್ಪಾ ಅಂದ್ರೆ ಹೊರಗೆ ಸತ್ವಗುಣ, ಆಮೇಲೆ ಒಳಗೆ ಯಾವ ಗುಣ ಅದಪ್ಪ ಅಂತ ಕೇಳಿದ್ರೆ ರಜೋಗುಣ ಅದ. ಅದನ್ನೆಲ್ಲ ವಿಂಗಡಿಸುವ ಕ್ರಿಯೆ ಮಾಡ್ಬೇಕಲ್ಲ. ಎಲ್ಲ ವಿಂಗಡಿಸಿ ಕೊಡಕ್ಕೆ ಬರ್ತದೋ ಇನ್ನು ಒಂದಕ್ಕೆ ಥರ ಕೊಡ ಬರ್ತದೋ? ವಿಂಗಡಿಸಿ ಕೊಡ್ಬೇಕು. ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಷ್ಟು ವಿಂಗಡಿಸಿ ಕೊಡ್ಬೇಕಾಗ್ತಾ ಇದೆ. ಅದಕ್ಕಾಗಿ ಒಳಗೆ ರಜೋಗುಣ, ಹೊರಗೆ ಸತ್ವಗುಣ ವಿಷ್ಣುವೆನಿಸಿಕೊಂಡು ಜಗತ್ತನ್ನು ಕಾಪಾಡುತ್ತಾ, ಜಗತ್ತನ್ನೇನು ಮಾಡಿದ? ರಕ್ಷಣಾ ಮಾಡುತ್ತಾ ಧ್ರುವ ಪ್ರಹ್ಲಾದಾದಿ ಭಕ್ತರಿಗೆ, ಧ್ರುವ, ಪ್ರಹ್ಲಾದ, ಮಾರ್ಕಂಡೇಯ ಹಿಂಗೆ ಹಲವಾರು ಭಕ್ತರಿಗೆ ಒಳ್ಳೆ ಪಿತನಾಗಿರುವೆ. ನೀನಾಗೇನಾಗಿದ್ದ ಕೇಳಿದ್ರೆ ಒಳ್ಳೆ ಪಿತನಾಗಿರುವೆ ಅಂದ್ರೆ ತಂದೆಯಾಗಿರುವೆ. ಒಳಗೆ ಸತ್ವಗುಣ, ಹೊರಗೆ ತಮಗುಣದ ಉಪಾದಿಯಿಂದ ರುದ್ರ ನೆನೆಸಿ. ಇನ್ನು ಒಳಗೆ ಏನದಪ್ಪ ಅಂದ್ರೆ ಸತ್ವಗುಣ ಅದ, ಹೊರಗೆ ಏನದ ಅಂದ್ರೆ ತಮಗುಣ ಅದ. ಇವೆರಡು ಗುಣಗಳು ಕೂಡಿಕೊಂಡು ಎಲ್ಲರಿಂದ ಸ್ತುತಿ ಮಾಡಿಸಿಕೊಂಡು, ನೀ ಎಲ್ಲ ಸತ್ವಗುಣ ಉಳ್ಳವನಾಗಿರುವುದರಿಂದ ಏನು ಮಾಡ್ಕೊತೀನಿ? ಸ್ತುತಿ ಮಾಡಿಸ್ಕೊಳ್ತಾ ಇದೆ. ಪರಮಾತ್ಮನ ಸ್ತುತಿ ಮಾಡ್ತಾರಿಲ್ರಿ. ಪರಮಾತ್ಮನ ಗುಣಗಾನ ಮಾಡುವ ಪದಗಳನ್ನು ಅನೇಕ ರೀತಿಯಾಗಿ ನಾವು ಮೊಬೈಲ್ ಮುಖಾಂತರವಾಗಲಿ ಅಥವಾ ಟಿ ವಿ ಮುಖಾಂತರವಾಗಲಿ ಇಲ್ಲ ಪ್ರತ್ಯಕ್ಷವಾಗಿ ಆ ಕಲಾವಿದ್ಯೆ ಪ್ರದರ್ಶನ ಮಾಡುವ ಸಮಯದಲ್ಲಿ ಹಾಡುವಾಗಲಿ ಎಲ್ಲ ಕೇಳ್ತೇವೆ. ಏನು ಕೇಳ್ತೇವ್ರಿ? ಪರಮಾತ್ಮನ ಗುಣಗಾನ ಮಾಡುವಂಥ ಪದಗಳನ್ನು ಕೇಳ್ತೇವೆ. ಆ ಪದಗಳನ್ನು ಹಾಡುವುದಂದ್ರೆ ಸ್ತುತಿ ಮಾಡೋದು ಏನು? ಸ್ತುತಿ ಇರುವುದಿಲ್ಲ, ಅದ್ರಾಗ ಸ್ತುತಿ ಮಾಡ್ತಿರ್ತೇವೆ. ಸ್ತುತಿ ಮಾಡಿಸಿಕೊಂಡು ಅವರ ಕೆಟ್ಟ ಪಾಪಗಳನ್ನು ಸುಟ್ಟು ಬೂದಿ ಮಾಡುತ್ತಿರುವಿ. ನೀ ಏನು ಮಾಡ್ತೇವೆ? ಲಯ ಮಾಡೋದಂದ್ರೆ ಏನಪ್ಪ? ನಿನ್ನನ್ನು ಸ್ತುತಿ ಮಾಡೋರ ಹೃದಯದೊಳಗಿರುವ ಏನು ಕೆಟ್ಟ ಪಾಪಗಳು ಅನ್ನುವಂಥ ಇರ್ತಾವ ಅಥವಾ ಗುಣಗಳಿರ್ತಾವ, ಅವನನ್ನು ನೀ ಏನು ಮಾಡ್ತೀಯ ಅಂದ್ರೆ ಹರಣ ಮಾಡ್ತಾ ಇದ್ದಿ. ಆದ್ದರಿಂದ ನೀ ಲಯಕರ್ತನಾಗಿರುವೆ ಅಂತ ಸುಟ್ಟು ಬೂದಿ ಮಾಡುತ್ತಿರುವೆ. ಏನ್ರಿ ಇದ ಮೇಲೆ ಇದು ಇವ್ರಿಗೆ ಸಂಬಂಧಪಡ್ತೇನೆ ವಿಷ್ಣುವಿಗೆ. ಜಗತ್ತನ್ನು ಕಾಪಾಡುತ್ತಾ ಧ್ರುವ ಪ್ರಹ್ಲಾದಾದಿ ಭಕ್ತರಿಗೆ ಒಳ್ಳೆ ಪಿತನಾಗಿರುವೆ. ಒಳಗೆ ಸತ್ವಗುಣ, ಹೊರಗೆ ತಮಗುಣ ಉಪಾದಿಯಿಂದ ರುದ್ರ ನೆನೆಸಿ. ರುದ್ರಗ ಬಂದಲ್ರಿ. ಎಲ್ಲರಿಂದ ಸ್ತುತಿ ಮಾಡಿಸಿಕೊಂಡು ಅವರ ಕೆಟ್ಟ ಪಾಪಗಳು ಸುಟ್ಟು ಬೂದಿ ಮಾಡುತ್ತಿರುವಿ. ಇನ್ನ 3 ಮಂದಿ ಆದ್ರೆ ಈಗ ಯಾರ್ಯಾರು? ಬ್ರಹ್ಮ, ವಿಷ್ಣು, ರುದ್ರ 3 ಮಂದಿ ಆದರು. ಸತ್ವ, ರಜ, ತಮಗಳೆಂಬ ತ್ರಿಗುಣಾತ್ಮಕ ಉಪಾದಿಯಿಂದ 3 ಗುಣ ಉಪಾದಿಯಿಂದ ಕೂಡಿಕೊಂಡವ ಅಂದ್ರೆ ಪ್ರಕೃತಿಯಿಂದ ಒಡಗೂಡಿಕೊಂಡಿರ್ತಕ್ಕಂಥ ನೀನು ಈಶ್ವರನೆಂದು ಹೇಳಿಸಿಕೊಂಡು. ಏನಂತ ಹೇಳಿಸಿಕೊಂಡಿ? ಈಶ್ವರ. 3 ಗುಣಯುಕ್ತವಾದದ್ದಕ್ಕರ ಪ್ರಕೃತಿ ಅಂದಾರ. ಪ್ರಕೃತಿಗೆ ಇನ್ನೊಂದು ಹೆಸರು ಏನದ? ಮಾಯಾ ಅಂತದ. ಮಾಯೆಯಲ್ಲಿ ಕೂಡ ಎಷ್ಟು ಗುಣ ಅದಾವು? 3 ಗುಣ. ಈ ತ್ರಿಗುಣಾತ್ಮಕವಾದ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರುವುದರಿಂದ 3 ಗುಣ ಎಲ್ಲಿ ಹೇಳುವುದದ? ಈಗ ಈಶ್ವರನಲ್ಲಿ. ವಾಸ್ತವತ ಈಶ್ವರನಲ್ಲಿ ಇಲ್ಲ. ಉಪಾದಿಯುಕ್ತನಾಗಿರುವಾಗ 3 ಗುಣಗಳಿಂದ ಕೂಡಿಕೊಂಡು ಏನ್ರಿ ನೀ ಈಶ್ವರ ಅಂತ ಹೇಳಿಸ್ಕೊಂಡೆ. ಚಿದಾಭಾಸಯುಕ್ತ, ಮಾಯಾ ಸಹಿತ ಬ್ರಹ್ಮಚೇತನಕ್ಕೂ ಈಶ್ವರ ಅಂತ ಕರೆದ್ರು. ಹೇಳಿಸಿಕೊಂಡು ಎಲ್ಲರಿಂದ ಆರಾಧನೆಯನ್ನು ಮಾಡಿಸಿಕೊಳ್ಳುತ್ತಾ, ಮತ್ತೆ ಎಲ್ಲರಿಂದ ಆರಾಧನೆ ಮಾಡಿಸ್ಕೊಂತೀವೋ ಮಾಡಿಸ್ಕೊಳ್ಳೋದಿಲ್ಲ ಅಂದ್ರೆ ಮಾಡಿಸಿಕೊಳ್ತಾ ಇದೆ. ಅವರಿಗೆ ಸಾಲೋಕ್ಯ, ಸಾಮೀಪ್ಯ ಮೊದಲಾದ ಇನ್ನೂ 2 ಅದಾವ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಚತುರ್ವಿಧ ಮುಕ್ತಿಗಳದಾವು. ಮೊದಲಾದ ಮುಕ್ತಿಗಳನ್ನು ಕೊಡುತ್ತಿರುವೆ. ಯಾರು ನಿನ್ನ ಆರಾಧನೆ ಮಾಡುವಂಥ ಭಕ್ತರದಾರ ಆ ಭಕ್ತರಿಗೆ ನೀ ಏನು ಮಾಡ್ತೀಯಪ್ಪ ಅಂದ್ರೆ ಸಾಲೋಕ್ಯ, ಅವನ ಲೋಕ ಪ್ರಾಪ್ತಿ ಆಗ್ತಾ ಇದೆ. ಯಾರನ್ನು ಕುರಿತು ಸ್ತುತಿ ಮಾಡೋದ್ರಿಂದ? ಈಶ್ವರನನ್ನು ಕುರಿತು ಸ್ತುತಿ ಮಾಡುವುದರಿಂದ, ಗುಣಗಾನ ಮಾಡುವುದರಿಂದ
ಅಂಥ ಭಕ್ತರಿಗೆ ಅವನ ಲೋಕ ಪ್ರಾಪ್ತಿ ಆಗ್ತದೆ. ಇನ್ನೂ ಹೆಚ್ಚು ಅದಕ್ಕಿಂತಲೂ ಭಕ್ತಿಯನ್ನು ಮಾಡಿದ್ದ ಅಂದ್ರೆ ಅವನ ಸಮೀಪದಲ್ಲಿ ಹೋಗ್ತಾ ಇದ್ದಾನೆ. ಇನ್ನೂ ಹೆಚ್ಚು ಇದಾಗಿತ್ತಪ್ಪ ಅಂದ್ರೆ ಅವನ ಸ್ವರೂಪ ಅವನ ಹೆಂಗೆ ಐಶ್ವರ್ಯ ಐತೆ ಹಂಗೆ ತೋರ್ತಾನೆ. ಇನ್ನೂ ಸಾಯುಜ್ಯ ಪದವಿ ಅಂದ್ರೆ ಒಂದು ಬಿಟ್ಟು ಎಲ್ಲ ದೊರೆತಿರ್ತದೆ. ಮೊನ್ನೆ ಹೇಳಿದೆನ, ಒಬ್ಬರನ್ನ ಬಿಟ್ರೆ ಎಲ್ಲವೂ ದೊರೆತಿರ್ತದೆ, ಏನೇನೂ ಕಡಿಮೆ ಇರೋದಿಲ್ಲ. ಯಾರಿಗೆ? ಈಗ ಏನಪ್ಪ ಅಂದ್ರೆ ಸ್ತುತಿಯನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಪರಮಾತ್ಮನ ಲೋಕಕ್ಕೆ ಹೋದವನಿಗೆ ಒಂದು ಪಾರ್ವತಿಯನ್ನು ಬಿಟ್ರೆ ಉಳಿದದ್ದೆಲ್ಲವೂ ಪ್ರಾಪ್ತಿಯಾಗಿರ್ತದೆ. ಅದಕ್ಕೆ ಸಾಯುಜ್ಯ ಅಂತ ಕರೆದಾರ. ಈ ರೀತಿಯಾಗಿ 4 ಮುಕ್ತಿಗಳು ದೊರೆತಾವೆ. ಯಾರಿಂದ? ಪರಮಾತ್ಮನಿಂದ. ಯಾರಿಗೆ ಅಂತ ಕೇಳಿದ್ರೆ ನಿನ್ನನ್ನು ಸ್ತುತಿ ಮಾಡುವ ಭಕ್ತರಿಗೆ ಅಂತ. ಇನ್ನು ತ್ರಿಗುಣಾತ್ಮಕ ಗುಣಗಂಧಾವಸ್ಥೆಯೇ ಉಪಾಧಿಯಿಂದ ಆ 3 ಗುಣಗಳ ಗುಣಗಂಧಾವಸ್ಥೆ ಏನಿದೆ, ಸತ್ವ ರಜ ತಮ ಗುಣಗಳ ಗಂಧಾವಸ್ಥೆ ಅಂದ್ರೆ 3 ಗುಣಗಳು ಪ್ರಕಟ ಇರುವುದಿಲ್ಲ. ಅವುಗಳ ಏನಪ್ಪಾ ಅಂದ್ರೆ ವಾಸನೆ ಮಾತ್ರ ಇರ್ತಾ ಇದೆ. ಎದರಂತೆ ಅಂದ್ರೆ ಬೆಳ್ಳುಳ್ಳಿ ಡಬ್ಬಿಯನ್ನು ನಾವು ಬೆಳ್ಳುಳ್ಳಿ ತೆಗೆದು ಬೇಕಾದಷ್ಟು ತೊಳೆದರೂ ಕೂಡ ಅಲ್ಲಿ ಏನಾಗ್ತದ್ರಿ, ಬೆಳ್ಳುಳ್ಳಿ ಅದಾವನಂದ್ರೆ ಇಲ್ಲ. ಮತ್ತು ಅಲ್ಲಿ ಇದು ಬೆಳ್ಳುಳ್ಳಿ ಡಬ್ಬಿ ಇದನ್ನೇ ಬ್ಯಾಸರಿ ಅಂತೇವಿ ನೋಡಿ, ಐದಾವನ ಬೆಳ್ಳುಳ್ಳಿ ಇಲ್ಲ. ಆ ಬೆಳ್ಳುಳ್ಳಿಯ ಗುಣಗಂಧಾವಸ್ಥೆ ಅಂತಾರೆ ಅದಕ್ಕೆ. ಏನ್ರಿ, ಭಕ್ತ ಏನದಪ್ಪ ಅಂದ್ರೆ ಗಂಧದ ಅಷ್ಟೇ, ಆದ್ರೆ ವಸ್ತು ಅಲ್ಲಿ ಇರುವುದಿಲ್ಲ. ಹಾಗೆ ಈ 3 ಗುಣಗಳ ಗುಣಗಂಧಾವಸ್ಥೆಯಿಂದ ಉಪಾದಿಯಿಂದ ಸರ್ವೋತ್ಕೃಷ್ಟನಾದ, ಎಲ್ಲರಿಗಿಂತಲೂ ಉತ್ಕೃಷ್ಟನಾದಂಥ ಸದಾಶಿವನೆಂದು ಹೇಳಿಸಿಕೊಂಡು, ಏನಂತ ಹೇಳಿಸ್ಕೊಂಡು? ಸದಾಶಿವನೆಂದು ಹೇಳಿಸಿಕೊಂಡು ಜಗತ್ತಿನಲ್ಲಿರುವ ಮುಮುಕ್ಷುಗಳಿಗೆಲ್ಲ ಸಾಧು ಸದಾಶಿವನಾಗಿ ಜಗತ್ತನ್ನ ಇದ್ರಾಗ ಬರ್ತದ ಮುಂದೆ ಬಹುಶಃ, ಹೌದಲ್ರಿ? ಏನಾಗಿ ಬರ್ತಾನಪ್ಪ ಅಂತ ಕೇರೆ ಗುರುವಾಗಿ ಬರ್ತಾನೆ. ಸಾಧು ಶಿವನು ಏನಾಗಿ ಬರ್ತಾನ? ಗುರುವಾಗೇ ಬರ್ತಾನ, ಹೊರತಾಗಿ ಗುರು ಆಗ್ಲಾರ್ದ ಬರ್ಲಿಕ್ಕಿರೋದಲ್ಲ. ಬಂದು ಏನು ಮಾಡ್ತಾನಪ್ಪ ಅಂದ್ರೆ ಮುಮುಕ್ಷುಗಳಿಗೆಲ್ಲ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಸ್ವರೂಪ ಸುಖವನ್ನು ಪಡೆಯಬೇಕೆಂಬ ತೀವ್ರ ಇಚ್ಛಾವುಳ್ಳಂಥ ಏನು ಮುಮುಕ್ಷುಗಳದಾರ ಅವರಿಗೋಸ್ಕರವಾಗಿ ತತ್ವೋಪದೇಶವನ್ನು ಮಾಡಿ, ಅಂದ್ರೆ ಜ್ಞಾನಕಾಂಡದಲ್ಲಿ ಬರುವಂಥ ಮಹಾವಾಕ್ಯಗಳ ಉಪದೇಶವನ್ನು ಮಾಡಿ ಅವರಿಗೆ ಪುನರಾವೃತ್ತಿರಹಿತವಾದ ಮೋಕ್ಷವನ್ನು ಕೊಡುವಿ. ಅಂದ್ರೆ ಮೋಕ್ಷದಲ್ಲಿ ಪುನರಾವೃತ್ತಿ ಕೊಡಲಾರ್ದ ಇರುವಂಥದ್ದು ಮೋಕ್ಷ ಕೊಡ್ತಿ ಅಂದಮೇಲೆ ಇನ್ನು ಪುನರಾವೃತ್ತಿ ಮೋಕ್ಷಗಳು ಕೂಡ ಇರಬೇಕಲ್ಲ ಅಂತ ಕೇಳಿದ್ರೆ, ಏನೇ ವೇದಾಂತದ ಕೊನೆಯ ಮೋಕ್ಷದ ಸ್ವರೂಪ ಬಿಟ್ಟು ಇನ್ನುಳಿದವ್ರು ಏನೆಲ್ಲ ಮೋಕ್ಷದ ಸ್ವರೂಪ ಹೇಳ್ಯಾರ ಅವೆಲ್ಲವೂ ಏನಂದ್ರೆ ಪುನರಾವೃತ್ತಿ ಮೋಕ್ಷವೋ, ಪುನರಾವೃತ್ತಿ ನಿವೃತ್ತಿ ಮೋಕ್ಷವೋ ಅಂದ್ರೆ ಪುನಃ ಬರಲಾರದೆ ಇರುವಂಥ ಮೋಕ್ಷನು ಅಂತ ಕೇಳಿದ್ರೆ, ಒಮ್ಮೆ ಹಾದ ಮೇಲೆ ಏನಾಗಬಾರ್ದು, ಬರಬಾರ್ದು. ಸಾಮಾನ್ಯವಾಗಿ ಲೋಕದೊಳಗೆ ಬೇಯ್ತ ಇರ್ತಾರೆ, ನೀ ಹೋಗ್ಬಾರ್ದಾತ ತಿರುಗದ ದಾರಿಗೆ ಅಂತಾರೆ. ಯಾವ ದಾರಿಗೆ ಹೋಗ್ಬೇಕು? ಬೈಗಳಲ್ಲಿಯೂ ಕೂಡ ತತ್ವೋಪದೇಶ ಅದ, ಆದ್ರೆ ತಿಳಿಲಾರ್ದಕ್ಕೆ ಅವು ಏನಾಗ್ಯಾವ ಅಂದ್ರೆ ನಮ್ಮ ಮನಸ್ಸಿಗೆ ಪೆಟ್ಟು ಕೊಡ್ತಾವ. ಹಾಳಾಗಿ ಹೋಗಂತಾರ, ಇಲ್ಲ ತಿರುಗದ ದಾರಿಗೆ ಹೋಗು ಬರ್ದಂಗ ಅಂತಾರ. ತಿರುಗದ ದಾರಿ ಯಾವ್ದ್ರಿ? ಯಥಾರ್ಥವಾದ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಸ್ವರೂಪ ಸುಖ ಬಿಟ್ರೆ ಉಳಿದದ್ವೆಲ್ಲ ತಿರುಗಿ ಬರೋ ದಾರಿನ ಅದಾವ. ಅದೊಂದೇ ಮಾತ್ರ ಏನಪ್ಪಾ ಅಂದ್ರೆ ತಿರುಗದ ದಾರಿಗೆ. ತಾಯಿ ಬೆದಾಗ ನಮ್ಗೆ ಸಿಟ್ಟು ಬರ್ತಾ ಇದೆ, ಯಾವಾಗ ಆ ರೀತಿ ಆಶೀರ್ವಾದ ಮಾಡಿದ್ಲೋ ಆಗ ನಾವು ಬಿಟ್ಟು ಬಂದಿದ್ವಿ ಅಂದ್ರೆ ಏನಾಗೋದು ಆಗಿ ಹೋಗಿತ್ತು. ಏನ್ರಿ, ಸಿಟ್ಟು ಬಂದು ಬೇಯ್ತಾಳಿಲ್ರಿ, ಹೇಳಿದಂಥ ಮಾತು ಕೇಳಿಲ್ಲ ಅಂದ್ರೆ, ಏನಾರ ಕೊಟ್ಟರು ಸಮಾಧಾನ ಆಗಲಿಲ್ಲ ಅಂದ್ರೆ ಬೇಡ, ಏನಾರ ಕೆಡಿಸಿದ್ವಿ ಅಂದ್ರೆ, ಏನಾರ ಒಂದಿಟ್ಟು ತಪ್ಪು ಮಾಡಿದ್ವಿ ಅಂದ್ರೆ ಸಿಟ್ಟು ಬಂದು ಮೊದಲು ಹಂಗೆ ಹೇಳಿರ್ತಾಳೆ, ಸ್ವಲ್ಪ ಹಂಗೆ ಬೇದಿರ್ತಾಳೆ, ಕೊನೆಗೆ ಸಿಟ್ಟು ಬಂದು ಏನಂತಾಳ, ತಿರುಗದ್ದಾರಿಗೆ ಹೋಗತ್ತಾಗ ಅಂತ ಇದ್ದಾಳೆ. ತಿರುಗದ್ದಾರಿ ಯಾವುದಪ್ಪ ಅಂದ್ರೆ ಇದು ಯಥಾರ್ಥವಾದ ಮೋಕ್ಷವೆಲ್ಲ ಹೊರತಾಗಿ ಅಂದ್ರೆ ಮುಖ್ಯ ಪುರುಷಾರ್ಥ ಅಲ್ಲ, ಹೊರತಾಗಿ ಉಳಿದದ್ವೆಲ್ಲ ಏನದಾವು ಅಂತ ಕೇಳಿದ್ದಾದ್ರೆ ತಿರುಗದ್ದಾರಿ ಎಲ್ಲವು ತಿರುಗಿ ಬರೋ ದಾರಿನೇ ಅದಾವ. ಯಾಕಂತ ಕೇಳಿ ಈಗ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಪರಮಾತ್ಮನ ಸರಿಸಮಾನವಾಗಿ ಪಡೆದೇವಂದ್ರು ಕೂಡ ಎಲ್ಲಿ ತನ ರೀ? ಎಲ್ಲಿ ತನ ಇಲ್ಲಿ ಮಾಡಿದ ಯಜ್ಞ ಆಗ ಹೋಮ ಹವನಾದಿಗಳ ಪುಣ್ಯ ಅದ. ಆ ಪುಣ್ಯ ತಿರುಮಠ ಮಾತ್ರ ಅಲ್ಲೇನಪ್ಪ ಅಂತ ಕೇಳಿ ವ್ಯವಸ್ಥೆ ಇರ್ತಾ ಇದೆ. ಪುಣ್ಯ ತೀರ್ತು ಅಂದ್ರೆ ತಡನ ಇಲ್ಲ, ಏನು ಮಾಡ್ತಾರಪ್ಪ ಅಂದ್ರೆ ಕೈ ಕೊಟ್ಟು ಒದ್ದು ಕಳಿಸ್ತಾರಂತ. ಏನ್ ಮಾಡ್ತಾರಿ? ಕೈ ಕೊಟ್ಟು ಒದ್ದು ಕಳಿಸ್ತಾರಂತಾರ. ಎಲ್ಲಿ ಕೈ ಕೊಡ್ತಾರ್ರಿ? ಚಂಡ ಮೇಲೆ ಕುತ್ತಿಗೆ ಕೈ ಕೊಟ್ಟು
ಒತ್ತಾ ಒದ್ದು ಎಲ್ಲಿ ಒದ್ದ್ರಿ? ಕುಂಡಿ ಮೇಲೆ ಒದ್ದು ಏನ್ ಮಾಡ್ತಾರೋ ಅಂದ್ರೆ ತೆಳಗ್ ಹಾಕ್ತಾ ಇದಾರ ಅಂದ್ರೆ ಕಳಿಸ್ಕೊಡ್ತಾರೆ. ಯಾವಾಗ? ಪುಣ್ಯ ತೀರಿದಾಗ, ಪುಣ್ಯ ತೀರ್ಲಾರ್ದು. ಪುಣ್ಯ ತೀರಿದ ಮೇಲೆ ಮತ್ತೆ ಹೊಳ್ಳಿ ಬರ್ತದಂದ್ರ ಪುನರಾವೃತ್ತಿ ರಹಿತ ಮೋಕ್ಷವು ಏನಿದು ಅನಿತ್ಯ ಮೋಕ್ಷ ಅಂತ ಕೇರೆ ನಿತ್ಯ ಮೋಕ್ಷ ಅಲ್ಲ, ಪುನರಾವೃತ್ತಿ ಉಳ್ಳಂತ ಮೋಕ್ಷಗಳು. ಅದಕ್ಕೆ ಸದಾಶಿವನಾಗಿ ಬಂದು ಮುಮುಖಗಳಿಗೆಲ್ಲ ತತ್ವೋಪದೇಶವನ್ನು ಮಾಡಿ ಅವರಿಗೆ ಪುನರಾವೃತ್ತಿ ರಹಿತವಾದ ಮೋಕ್ಷವನ್ನು ಕೊಡುವಿ. ಇಷ್ಟಲ್ಲದೆ ಮತ್ತು ಬೇರೆ ಬೇರೆ ದೇವರುಗಳ ಹೆಸರುಗಳಿಂದ ನೀನೇ ಭಕ್ತರ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಣಾ ಮಾಡುತ್ತಿರುವಿ. ನೀ ಬೇರೆ ಬೇರೆ ಮತ್ತಿನ್ನೂ ಅನೇಕ ನಾಮಗಳನ್ನು ಪಡೆದಿದೆ. ಅನೇಕ ಬೇರೆ ಬೇರೆ ಹೆಸರು ಅದಾವಲ್ರಿ. ದೇವರು ಎಷ್ಟು ಅದಾರಪ್ಪ ಅಂದ್ರೆ ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ಏನದ, ದೇವರು ಒಬ್ಬ, ನಾಮ ಏನದ ಅಂತ ಕೇರೆ ಹಲವು. ಆ ನಾಮಕ್ಕೆ ಅನುಸರಿಸಿ ಒಂದೊಂದು ಆಕಾರ ದೇವರು ತಾಳ್ಯಾನೋ ಇಲ್ಲೋ ಅಂತ ಕೇರೆ ದೇವರಾಗಿತ್ತವ್ರನ್ನು. ಈಗ ನಾವು ಎಷ್ಟಪ್ಪ ಅಂತ ಕೇರೆ 7 ವಾರ 7 ದೇವರು ಅಂಗೀಕಾರ ಮಾಡಿದ್ದೇವೆ. ಈ ಎಲ್ಲ ದೇವರುಗಳ ರೂಪದಲ್ಲಿ ತೋರಿದವರು ನೀನನು ಮತ್ತಾರು? ನೀನ ಅಲ್ಲ ಹೊರತಾಗಿ ನಿನ್ನ ಬಿಟ್ಟು ಯಾರು ತೋರಿಲ್ಲ. 5 ಮಂದಿ ಅಂತೂ ಮುಖ್ಯವರು. ಆದ್ರೆ ಅಂತರ್ಭೂತವಾಗಿ ಇನ್ನೂ ಅನೇಕ ಇಷ್ಟಾರ್ಥಗಳನ್ನ ಕರುಣಿಸುವಂತ ಗಣಪತಿ ಏನ್ ಮಾಡ್ತಾನ್ರಿ? ವಿಘ್ನಗಳ ದೂರ ಮಾಡ್ತಾನ. ನಾವ್ ಯಾರು ವಿಘ್ನ ದೂರ ಮಾಡೋ ಇಷ್ಟಾರ್ಥವನ್ನು ಇಟ್ಕೊಂಡು ಬಯಸ್ತೇವೆ, ಅವನ ವಿಘ್ನ ದೂರ ಮಾಡ್ತಾ ಇದ್ದಾನೆ. ಇನ್ನು ಮತ್ತೆ ಏನಪ್ಪಾ ಅಂತ ಕೇಳಿ ವೀರಭದ್ರ ದೇವ್ರ ನೆನೆಸಿದ್ರ ದುಷ್ಟ ಶಕ್ತಿಗಳೆಲ್ಲ ಏನ್ ಮಾಡ್ತಾನ? ನಾಶ ಮಾಡ್ತಾ ಇದ್ದಾನ. ಹೀಗೆ ಹಲವಾರು ದೇವರುಗಳದಾವ. ಆ ದೇವರುಗಳಿಗೆ ಶರಣಾಗತರಾದಾಗ ನಾವು ಏನಾರು ಇಷ್ಟಾರ್ಥ ಆಸೆ ಇರ್ತದೋ ಇರುದಿಲ್ಲ ಅಂತ ಕೇರೆ ಇರ್ತಾ ಇದೆ. ಅವುಗಳನ್ನ ಕರುಣಿಸುವವರು ಯಾರು ಅಂದ್ರೆ ದೇವರು. ಆ ದೇವರು ಯಾರು ಅಂತ ಕೇಳಿದ್ರೆ ನೀನು ಅಲ್ಲ ಹೊರತ ನಿನ್ನಲ್ಲಿ ಬಿಟ್ಟು ಯಾರೂ ಇಲ್ಲ. ಮತ್ತು ನಿನ್ನಲ್ಲಿರುವ ಜ್ಞಾನ ಶಕ್ತಿಯೇ. ಇನ್ನ ಎಲ್ಲಾ ದೇವರ ಆಕಾರ ನಾವು ಯಾರು? ನೀನೇ. ಅನೇಕ ರೂಪ ನಿನ್ನ ಜ್ಞಾನಶಕ್ತಿ ಮೂಲಕವಾಗಿ ಅನೇಕ ಕ್ರಿಯೆಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ಅದೇ. ಇನ್ನ ನೀ ಎಲ್ಲ ಕ್ರಿಯೆಗಳನ್ನು ಮಾಡ್ತೀಯಲ್ಲ, ಮಾಡಬೇಕಾದ್ರೆ ನಿನಗೊಬ್ಬನಿಂದ ಸಾಧ್ಯದನೋ ಅಂದ್ರೆ ಇಲ್ಲ. ಏನೋ ಕಾರ್ಯೋತ್ಪತ್ತಿ ಮಾಡಬೇಕಾದ್ರೆ, ಯಾವುದೇ ಒಂದು ಸೃಷ್ಟಿಯನ್ನು ಮಾಡಬೇಕಾದ್ರೆ, ಸಂರಕ್ಷಣೆ ಮಾಡಬೇಕಾದ್ರೆ, ಆಮೇಲೆ ಲಯ ಮಾಡಬೇಕಾದ್ರೆ, ಬೇಡಿದ ಭಕ್ತರಿಗೆ ಇಷ್ಟಾರ್ಥ ಕರುಣಿಸಬೇಕಾದ್ರೆ, ಮೋಕ್ಷವನ್ನ ಕರುಣಿಸಬೇಕಾದ್ರೆ, ಆಮೇಲೆ ಏನಪ್ಪಾ ಅಂತ ಕೇಳಿ ಇನ್ನೂ ಅನೇಕ ರೂಪದಿಂದ ಇಷ್ಟಾರ್ಥ ಕರುಣಿಸ್ತೀಯಲ್ಲ, ನಿನ್ನೊಬ್ಬನಿಂದ ಸಾಧ್ಯನೂ ಇಲ್ಲ. ಅದರ ಜೊತೆ ನಿನ್ನಲ್ಲೇನು ಶಕ್ತಿಗಳದಾವ, ಆ ಶಕ್ತಿಗಳು ಕೂಡ ಒಂದೊಂದು ಸಮಯಕ್ಕೆ ಒಂದೊಂದು ಹೆಸರು ಪಡಿತಾ ಇದ್ದಾರೆ. ನೀ ಸೃಷ್ಟಿ ಮಾಡುವಾಗ ಆ ಶಕ್ತಿ ನಿನ್ನಲ್ಲಿ ಏನಾಕತಿ ಅಂತ ಕೇಳಿದ್ರೆ ಸರಸ್ವತಿ ಆಗ್ತಾ ಇದೆ. ಮತ್ತ ಪಾಲನೆ ಮಾಡುವಾಗ ಲಕ್ಷ್ಮಿಯಾಗಿ ಬರ್ತಾಳ, ಲಯ ಮಾಡುವಾಗ ಪಾರ್ವತಿಯಾಗಿ ಬರ್ತಾಳ, ಮುಂದೆ ಭಕ್ತರಿಗೆ ಇಷ್ಟಾರ್ಥ ಕೊಡುವ ಸಮಯದಲ್ಲಿ ಅಂಬಿಕಾ ಆಗಿ ಬರ್ತಾಳ. ಮುಂದೇನಪ್ಪಾ ಅಂತ ಕೇರೆ ಲಯ ಇದೇನಂದ್ರೆ ಮುಮುಕ್ಷಗಳಿಗೆ ಉಪದೇಶ ಮಾಡೋ ಸಮಯದಲ್ಲಿ ಏನಪ್ಪಾ ಅಂತ ಕೇರೆ ಯೋಗಾಂಬಿಕೆ. ಹೀಗೆ ಮನೋನ್ಮನಿ ಅಂತ ಬರ್ತಾ ಇದೆ. ಹೀಗೆ ಇನ್ನೂ ಅನೇಕ ದೇವತೆಗಳ ಹೆಸರದಾವ. ಕೊಟ್ಟ ಕೊನೆಗೆ ಆದಿಪದ್ಯದಿಂದ ಹೇಳಿ ಇನ್ನೂ ನಿಮಗೆ ದೇವತೆಗಳ ಬಗ್ಗೆ ಪರಿಕಲ್ಪನೆ ಬರಬೇಕಾಗಿತ್ತು ಅಂದ್ರೆ ದೇವಿ ಪುರಾಣ ಓದ್ರಿ ಅಂತ ಹೇಳಿದಾರ. 8ನೇ ನೋಡ್ರಿ. ಸೇವಕರಿಷ್ಟವ ನೀವಾಸಕ್ತಿ ಅಂದ್ರೆ ಸೇವಕರ ಇಷ್ಟವನು ಈವ ಆ ಶಕ್ತಿ ಭಾವಿಸಿ ನಿನ್ನೋಳು ಸಂವಿಚ್ಛಕ್ತಿ ವಾಣಿ ಎನಿಸಿ ವಾಕ್ ಸಿದ್ಧಿಯನ್ನಿತ್ತು ಮಾನದೆ ಲಕ್ಷ್ಮಿ ಎನಿಸಿ ಶುಭಮಿತ್ತು ಗಿರಿಜೆ ಎನಿಸಿ ಸೌಭಾಗ್ಯವನ್ನಿತ್ತು ವರವಂಬಿಕೆ ಎನಿಸುತ್ತ ಒಲಿದಿತ್ತು ಯೋಗವನ್ನಿತ್ತು ಮನೋನ್ಮನಿ ಎನಿಸಿ ಭೋಗವನ್ನಿತ್ತು ಆ ಕುಂಡಲಿ ಎನಿಸಿ ಮತ್ತೆ ಬಹುನಾಮಂಗಳವೆರಸಿ ತತ್ತದ ಕೆಳ ರೂಪಿಂದವತರಿಸಿ ತಾನೇ ಭುವನೇಶ್ವರಿಯಾಗಿ ಹೇಳು ನಾನಾ ಭಕ್ತ ಸುಖಪ್ರದೆಯಳು. ಮೂಲ ಯಾರಪ್ಪ ಅಂದ್ರೆ ಭುವನೇಶ್ವರಿ. ಶಂಕರಾಚಾರ್ಯರು ಖಂಡನ ಮಾಡಕ್ ಹೊಂಟಿದ್ದ ಯಾರನ್ನ? ಭುವನೇಶ್ವರಿಯನ್ನ, ಅಂದ್ರೆ ಶಕ್ತಿವಾದವನ್ನ. ಆ ಭುವನೇಶ್ವರಿ ಖಂಡನ ಮಾಡಕ್ ಹೋಗ ಬಂದು ಪ್ರಕಟವಾಗಿ ಶಕ್ತಿ ಇಲ್ಲದ ಏನ್ ಮಾಡಕ್ಕಾಗತ್ತಪ್ಪ, ಶಕ್ತಿ ಖಂಡನ ಮಾಡಿದ್ರೆ ನಡೆದಿಲ್ಲ ಅಂತ ಹೇಳಿಕೊಟ್ಟಾಗ ಅನಿರುಚನೆ ಅಂದ ಕೈ ಬಿಟ್ರು ಅಂತ ಕೇಳ್ಕೊಂಬಂದೆ. ಮೂಲ ಭುವನೇಶ್ವರಿ ಆದಂಥವಳು ಏನೇನ ಅಲ್ಲಪ್ಪ ಅಂದ್ರೆ ಮೇಲೆ ಹೇಳಿದಾರ. ಸೇವಕರ ಇಷ್ಟವ ನೀವಾಸಕ್ತಿ.
ಸೇವಕರು ಬೇಡಿದಂಥ ಇಷ್ಟಾರ್ಥವನ್ನು ಕೊಡುವ ಶಕ್ತಿ ಭಾವಿಸಿ ನಿನ್ನೋಳು ಶಕ್ತಿ. ವಿಚಾರ ಮಾಡಿದ್ರೆ ನೋಡಿದ್ರೆ ಅವೆಲ್ಲದವು ನಿನ್ನಲ್ಲಿರುವ ಜ್ಞಾನ ಶಕ್ತಿಗಳು. ಆ ಜ್ಞಾನ ಶಕ್ತಿಗಳು ಏನಾದವು ಅಂದ್ರೆ ವಾಣಿ ಎನಿಸಿ ವಾಕ್ ಸಿದ್ಧಿ ಅನ್ನಿತ್ತು. ವಾಣಿ ವಾಣಿ ಕಲ್ಯಾಣಿ ಅಂತ ಬರ್ತಾವ ನೋಡ್ರಿ. ವಾಣಿ ಅಂದ್ರೆ ಸರಸ್ವತಿ. ಸರಸ್ವತಿ ಎನಿಸಿಕೊಂಡು ವಾಕ್ ಸಿದ್ಧಿಯನ್ನಿತ್ತಿ. ಏನಿಟ್ಟಿ ಪ್ರಾಪ್ತ ಮಾಡಿದೆ ಅಂದ್ರೆ ವಾಕ್ ಸಿದ್ಧಿಯನ್ನು. ಅದಕ್ಕೆ ಅಂದ್ರೆ ಏನು ಎಲ್ಲ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನ್ ಮಾನದೇ ಲಕ್ಷ್ಮಿ ಎನಿಸಿ ಶುಭಮಿತ್ತು. ನೀನೇ ಏನಾದೆ ಅಂತಕ್ಕೆ ನಿನ್ನಲ್ಲಿರುವ ಶಕ್ತಿಗಳೇ ಬಿಡಲಾರ್ದೆ ಲಕ್ಷ್ಮಿ ಎನಿಸಿ ಅಂದ್ರೆ ಸಂಪತ್ತೆನಿಸಿ ಶುಭಮಿತ್ತು. ನಾವ್ ಯಾರಾದ್ರೂ ಈ ದೀಪಾವಳಿ ಹಬ್ಬದಾಗ ಯಾರನ್ನಾರ ಪೂಜೆ ಮಾಡ್ತೇವನ್ರಿ ಅಂದ್ರೆ ಇಲ್ಲ. ಯಾರನ್ನ ಮಾಡ್ತೇವ್ರಿ? ಲಕ್ಷ್ಮಿ ಒಬ್ಬಕ್ಕೇನ್ ಬಿಟ್ಟು ಇನ್ನುಳಿದವ್ರನ್ನ ಪೂಜೆ ಮಾಡಕ್ ನಾವು ತಯಾರಾಗೋದಲ್ಲ. ಯಾಕಂದ್ರ ಅವ್ರನ್ನ ಮನೆಗೆ ಬರ್ಬೇಕಾಗಿರ್ತದ ಆಕಿ. ಯಾರಿ? ಅದಕ್ಕೆ ಹಾಡಿದಾರಲ್ಲ ಪುರಂದಾಸರು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ತಿಳ್ಕೊಂಡು. ಅವತ್ತು ಅಟ ಹಾಡವ್ರ ನಾವು ಅದನ್ನ ಏನ್ರಿ ದೀಪಾವಳಿ ಅಮಾಸ್ಯೆ ದಿನ ಅಥವಾ ಪಾಡ್ಯದ ದಿನ ಏನು ಪೂಜೆ ಮಾಡ್ತೇವಿ ಅವಾಗಷ್ಟ ಹೊಳ್ಳಿ ಆ ವರ್ಷದ ತನ ಆಕೆ ನೆನಪಿದ್ರದಿಲ್ಲ. ಅಲ್ಲ ಇರ್ಲಿ. ಏನಪ್ಪಾ ಅಂದ್ರೆ ಮಾನದ ಲಕ್ಷ್ಮಿ ಎನಿಸಿ ಶುಭಮಿತ್ತು, ಗಿರಿಜೆ ಎನಿಸಿ ಸೌಭಾಗ್ಯವನ್ನಿತ್ತು. ಗಿರಿಜೆ ಅಂದ್ರೆ ಪರ್ವತರಾಜನ ಮಗಳೆಂದು ಹೇಳಿಸಿಕೊಂಡು, ಗಿರಿ ಅಂದ್ರೆ ಪರ್ವತ, ಗಿರಿರಾಜ, ಗಿರಿ ಅಂದ್ರೆ ಪರ್ವತರಾಜನ ಮಗಳಾಗಿ ಅಥವಾ ಗಿರಿರಾಜನ ಮಗಳು ಎನಿಸಿಕೊಂಡು ಏನ್ ಮಾಡಿದೆ ಸೌಭಾಗ್ಯವು ನಿತ್ತು. ಗಿರಿಜೆ ಅಂತ ಕರಿತಾ ಇದ್ದಾರೆ. ವರವಂಬಿಕೆ ಎನಿಸುತ್ತ ಒಲಿದಿತ್ತು. ಮತ್ತ ಏನ್ ಮಾಡಿದೆ ಅಂದ್ರೆ ಯಾರಿಗೆ ಯಾವ್ದು ಒಲುಮೆ ಇರ್ತಾ ಇದೆ ಅದನ್ನ ನೀವು ವರವಂಬಿಕೆ ಅನಿಸ್ಕೊಂಡು ಅಂದ್ರೆ ವರವನ್ನ ಕರುಣಿಸುವವಳು ಅಂತ ಹೇಳಿಸ್ಕೊಂಡು ಏನ್ ಮಾಡಿದಿ ವರಗಳನ್ನು ಕೊಡ್ತಕ್ಕಂಥವಳು. ಯೋಗವನ್ನಿತ್ತು ಮನೋನ್ಮನಿ ಎನಿಸಿ. ಇನ್ನೇನಪ್ಪಾ ಅಂತ ಕೇಳಿದ್ದಾದ್ರೆ ಹಠಯೋಗವನ್ನ ಮೊದಲು ಮಾಡಿಕೊಂಡು ಯೋಗಾದಿಗಳ ಸಾಧನೆ ಮಾಡುವುದರಿಂದ ಮನ ಉನ್ಮನಿ ಎನಿಸಿ, ಮನೋನ್ಮನಿ ಎನಿಸಿ. ಮನ ಅಧಿಕ್ ಉನ್ಮನಿ ಮನೋನ್ಮನಿ. ಮನವು ಉನ್ಮನವಾಗೋ ತನಕ ಘನವು ದೊರಕುವುದೇ, ಘನವು ದೊರಕದೆ ಶಾಂತಿ ಬಾರದು. ಮುಂದ್ರಿ ಜನನ ಮರಣಗಳು ಹಿಂಗಲರಿಯವು ಅಂತ ಬರ್ತಾ ಇದೆ. ಮನವು ಉನ್ಮನವಾಗೋ ತನಕ, ಮನವು ಉನ್ಮನವಾಗುವ ಮನಸ್ಸು ಜಾಗೃತವಾಗುವ ಪರ್ಯಂತರವಾಗಿ ಘನವು ದೊರಕದು. ಮನಸ್ಸು ಎಲ್ಲಿ ತನ ಜಾಗೃತವಾಗುವುದಿಲ್ಲ, ಅದು ಉನ್ಮನವಾಗುವುದಿಲ್ಲ. ಅಲ್ಲಿ ತನ ಏನಪ್ಪಾ ಅಂದ್ರೆ ಘನ ಅಂದ್ರೆ ವ್ಯಾಪಕವಾದ ಪರಬ್ರಹ್ಮ ಸ್ವರೂಪ ಪ್ರಾಪ್ತ ಆಗುವುದಿಲ್ಲ. ಮತ್ತು ಅದು ಪ್ರಾಪ್ತವಾಗಲಿಲ್ಲ ಅಂದ್ರೆ ಜನನ ಮರಣಗಳು ಹಿಂಗಲರಿಯವು, ಅವು ದೂರ ಸರಿತಾವನು ಅಂತ ಕರೆ ಎಂದೆಂದು ದೂರ ಸರಿಯುವುದಿಲ್ಲ. ಭೋಗವನ್ನಿತ್ತು ಆ ಕುಂಡಲಿ ಎನಿಸಿ. ಮತ್ತೆ ಯಾರಿಗೆ ಏನು ಇಷ್ಟಾರ್ಥ ಭೋಗ ಇರ್ತದ, ಈ 14 ಲೋಕಗಳಲ್ಲಿ ಯಾವುದರ ಆಸೆ ಇರ್ತಾ ಇದೆ ಅವುಗಳನ್ನ ಪ್ರಾಪ್ತ ಮಾಡಿಕೊಡುವಂತವಳಾಗಿರುವಂದ್ರೆ ನೀವು ಕುಂಡಲಿ ಅಂತ ನಿನಗೆ ಹೆಸರು ಬಂತು. ಮತ್ತೆಯು ಕುಂಡಲಿನಿ ಅಂತ ಹೇಳ್ಕೊಂಡು ಅಥವಾ ಕುಂಡಲಿ ಎನಿಸಿ. ಮತ್ತೆಯು ಇಷ್ಟ ಅಲ್ಲದೆ ಬಹುನಾಮಂಗಳವೆರಸಿ. 102 ರೀ, 108 ಹೇಳ್ತಾರ, 1008 ಹೇಳ್ತಾ ಇದಾರೆ. ಈಗ ನಿಲುಕದಷ್ಟು ಹೇಳೇವಿ, ಇನ್ನೂ ಎಷ್ಟು ಅದಾವು ಹೇಳಲಿಕ್ಕೆ ಆಗುವುದಿಲ್ಲ. ತತ್ತದ ಅಖಿಳ ರೂಪಿಂದ ಅವತರಿಸಿ. ನೀ ಏನು ಮಾಡಿ ಅಂದ್ರೆ ಆಯಾಯ ಸಮಯಕ್ಕೆ ಆಯಾಯ ದೇವ್ರ ರೂಪದಿಂದ ಅಖಿಳ ರೂಪಿಂದ ಅನೇಕ ರೂಪದಿಂದ ಒಂದತರ ರೂಪದಿಂದ ಅಂತ ಕೇರೆ ಇಲ್ಲ, ರೂಪಿಂದ ಅವತರಿಸಿ ತಾನೇ ಭುವನೇಶ್ವರಿಯಾಗಿ ಹೇಳು. ಇಷ್ಟೆಲ್ಲ ಅವತಾರ ತಾಳಿದವ್ರು ಯಾರಪ್ಪ? ತಾನೇ ಭುವನೇಶ್ವರಿ, ಭುವನ ಈಶ್ವರಿ. ಈ 14 ಲೋಕಗಳಿಗೆ ಒಡೆಯಳಾದಂಥವಳು ಯಾವಳೋ ಅವಳಿಗೆ ಏನಂತ ಕರೀತಾರ? ಭುವನೇಶ್ವರಿ ಅಂತಾರ. ನಾನಾ ಭಕ್ತ ಸುಖಪ್ರದೇಯಳು. ಇನ್ನು ನಾನಾ ಭಕ್ತರಿಗೆ ಒಂದತರ ಭಕ್ತರದಾರ ಜಗತ್ತಿನೊಳಗ, ಅನೇಕ ಇಚ್ಛಾವುಳ್ಳಂತ ಅನೇಕ ಭಕ್ತರದಾರ. ಅವರವರ ಇಚ್ಛೆಯನ್ನ ಪೂರೈಸುವ ಸಲುವಾಗಿ ಅವರವರಿಗೆ ಒಂದೊಂದು ರೂಪವನ್ನು ತಾಳಿ ಬಂದು ನೀನು ಉಪದೇಶ ಮಾಡಿರುವಿ. ಇದೇ ವಿಷಯವನ್ನ ದೇವಿ ಪುರಾಣದೊಳಗ ಎಷ್ಟಪ್ಪ ಅಂದ್ರೆ 17ನೇ ಅಧ್ಯಾಯದೊಳಗ 56ನೇ ಮಂತ್ರ ಹಿಡ್ಕೊಂಡು 77ನೇ ಮಂತ್ರ ತನ ಮುಂದೆ 77, 78, 79 ಇಲ್ಲ 97 ಮಠ 98, 99, 88, 89, 90, 91, 92 ಅಂದ್ರೆ 56ರಿಂದ ಹಿಡ್ಕೊಂಡು
ಎಲ್ಲಿ ತನಪ ಅಂತ ಕೇಳಿದ್ರೆ 87ನೇ ಪದದ ಪರ್ಯಂತರವಾಗಿ ಅಂದ್ರೆ ನುಡಿಗಳ ಪರ್ಯಂತರವಾಗಿ ದೇವತಾ ರೂಪವನ್ನ ತಾಳಿದಾಳ. ಕಾಳಿಕಾ ರೂಪ ಮೊದಲು ಮಾಡಿಕೊಂಡು ಏನ್ರಿ ಅವಾಗ ಆಕಾರವನ್ನು ವರ್ಣನೆ ಮಾಡಿದಾರ. ಎಷ್ಟೆಷ್ಟು ಕೈ, ಮುಖ ಹೆಂಗದ, ಬಣ್ಣ ಹೆಂಗದ, ಆಮೇಲೆ ಏನೇನೆಲ್ಲ ವರ್ಣನೆ ಮಾಡಿದಾರ. ಆಯಾ ರೂಪದಿಂದ ಅವತರಿಸಿ ನೀ ಏನು ಮಾಡಿ ಅಂತ ಕೇಳಿ ಬೇರೆ ಬೇರೆ ವರಗಳನ್ನ ಇಚ್ಛಾವುಳ್ಳವರಿಗೆ ಕರುಣಿಸಿದಂಥವಳು. ಎಷ್ಟು ಮಂದಿ ಹೇಳ್ಯಾರಪ್ಪ ಅಲ್ಲಿ ಅಂದ್ರೆ 32 ಮಂದಿ ಹೇಳಿದಾರ. ಎಷ್ಟು ದೇವತೆಗಳವರ ಆಕಾರ ಹೇಳ್ಯಾರ? 32 ದೇವತೆಗಳ ಆಕಾರವನ್ನು ಹೇಳಿದಾರ. ಇನ್ನೂ ಅನೇಕ ಉಂಟು ಅಂತ ಬರ್ದಾರ. ಮತ್ ಕೊನೆಗೆ ಏನ್ ಒಂದ ರೂಪನಂತ ಕೇರಿ ಇಲ್ಲ, ಸಾವಿರಾರು ರೂಪಗಳು ಹೇಳಲಿಕ್ಕೆ ಅಸಾಧ್ಯ. ಅಷ್ಟ ರೂಪವನ್ನ ತಾಳಿ ಸಂರಕ್ಷಣೆ ಮಾಡೋ ಸಾಮರ್ಥ್ಯ ಆ ಗಿರಿಜೆಯಲ್ಲಿ ಭುವನೇಶ್ವರಿಯಲ್ಲಿ ಇಲ್ಲನು ಅಂದ್ರೆ ಇರಲೇಬೇಕು. ಅದ ಅಂತ ತಿಳ್ಕೊಂಡ ಅಘಟಿತ ಘಟನ ಪಟೇಸಿ ಮಾಯ ಅಂತ ಹೇಳ್ಕೊಂಬಂದಿದಾರ. ಏನ್ ಒಂದ ಘಟನ ಅಲ್ಲ, ಏನೆಲ್ಲ ಘಟಿಸಿ ತೋರಿಸುವಂತ ಸಾಮರ್ಥ್ಯ ಉಳ್ಳವಳು ಇಷ್ಟು ರೂಪದಿಂದ. ಅದನ್ನೇ ಟೀಕಾ ನೋಡ್ರಿ. ಎಲ್ಲ ಈ ಶಿಷ್ಯನೇ, ನಿನ್ನ ಸಚ್ಚಿದಾನಂದ ಘನ ಸ್ವರೂಪದಲ್ಲಿರುವ ಜ್ಞಾನ ಶಕ್ತಿಯೇ ಭಕ್ತರು ಬೇಡಿದ ಫಲವನ್ನು ಕೊಡುವಂಥದ್ದಾಗಿ ಇರುತ್ತದೆ. ಭಕ್ತರಿಗೆ ಬೇಡಿದಂಥ ಫಲವನ್ನ ಕೊಡುವಂಥದ್ದು ಯಾವುದು? ನಿನ್ನಲ್ಲಿರುವ ಜ್ಞಾನ ಶಕ್ತಿಗಳು ಮತ್ತೆ ಬೇರೆ ಯಾವರು? ಅದೇ. ಮತ್ತು ಆ ಶಕ್ತಿಯು ಕಾರ್ಯಾನುಮೇಯವಾಗಿರುತ್ತದೆ. ಆ ಶಕ್ತಿ ಏನದಪ್ಪ ಅಂದ್ರೆ ಅನುಮೇಯ ಅದ. ಅನುಮಾನ ಪ್ರಮಾಣದಿಂದ ಯಾವುದನ್ನು ಗುರುತಿಸುತ್ತೇವೆಯೋ ಅದಕ್ಕೆ ಅನುಮೇಯ ಅಂತ ಕರೀತಾರೆ. ಕಾರ್ಯಾನುಮೇಯ, ಕಾರ್ಯ ಕಂಡು ಕಾರಣದ ಅನುಮಾನ ಮಾಡುವುದು. ಏನು ಕಂಡು? ಕಾರಣ ಕಂಡು. ಕಾರಣರ ಇದು ಕಾರ್ಯ ಕಂಡು, ಕಾರಣರ ನೋಡಿಲ್ಲ, ಕಾರ್ಯರ ನೋಡೇವಿ. ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ ಕಾರಣ ಇದ್ರೋ ಕಾರಣ ಇರ್ಲಾರ್ದು? ಕಾರ್ಯ ಇದ್ರೆ ಸಿದ್ಧಿ. ನಮ್ಮ ಊರು ಮುಂದಿನ ಹಳ್ಳ ತುಂಬ ಹರಿಯಾಕತ್ತಿದಪ್ಪ. ಹಳ್ಳಾಗ್ಲಿ ಹೊಳಿ ಆಗ್ಲಿ ನಮ್ಮೂರು ಸಮೀಪ ಇದ್ವು ಅಂದ್ರೆ ತುಂಬಾ ಹರಿಯಾಕತ್ತಿರ್ತಾ ಇದೆ. ನಮ್ಮೂರ ಮೇಲರ ಒಂದು ಹನಿ ತಟ್ ಅಂತ ಏನಾಗಿಲ್ಲ, ಮಳೆ ಆಗಿಲ್ಲ. ಹಳ್ಳರ ತುಂಬಿ ಹೊರಟದ. ಈ ಹರಿಯುವ ನೀರು ಹಳ್ಳ ಅನ್ನೋದು ಕಾರ್ಯವೋ ಕಾರಣವೋ? ಕಾರ್ಯ. ಈ ಕಾರಣವನ್ನು ಕಂಡು ನಾವೇನು ಅನುಮಾನ ಮಾಡ್ತೀವಿ? ಹೊಳಿ ತಲೆ ಮ್ಯಾಲ ಇಲ್ಲ ಹಳ್ಳದ ತಲೆ ಮ್ಯಾಲ ಮಳೆ ಎಲ್ಲಿತ್ರಿ ಅದ್ರ ತಲೆ? ಅದರ ಅರ್ಥ ಏನು ಅಂದ್ರೆ ಮೇಲುಗಡೆ ಎಲ್ಲೋ ದೂರದಲ್ಲಿ ಮಳೆ ಆಗಿದೆ ಅಂದ್ರೆ ಹಳ್ಳ ಹೊಳಿ ತುಂಬಿ ಬಂದಾವು ಅಂತ. ನೋಡೇವನು ಹಳ್ಳವನ್ನ ಇದು ಮಳೆ ಆದದ್ದನ್ನ ಇಲ್ಲ. ಮತ್ತ ಹಳ್ಳರ ಹರಿಯಾಕತ್ತದ. ಹಳ್ಳ ಹರಿಬೇಕಾದ್ರೆ ಹಳ್ಳವನ್ನು ಹರಿಯುವುದು ಕಂಡು ಕಾರ್ಯರೂಪ ಕಾರಣ ರೂಪವಾದ ಮಳೆ ಆಗ್ಯದನ್ನ ಕಂಡು ಹಿಡಿತೇವಲ್ರಿ. ಕಾರ್ಯ ಕಂಡು ಕಾರಣದ ಅನುಮಾನ ಮಾಡ್ತಾ ಇದ್ದೇವೆ. ಇನ್ನ ಗ್ಯಾರಂಟಿ ಮಳೆ ಆಕತ್ತ ಇವತ್ತಲ್ರಿ ಮಾತಾಡ್ತಿರ್ತೇವಲ್ಲ ಏನ್ತೇವೆ ಆಗಾಕತ್ತೈತಿ ಬಿಡ್ರಿ. ಕೇಳಕ್ ಆ ಮಾತು ಬೇರೆ. ಗ್ಯಾರಂಟಿ ಮಳಿ ಆಕತ್ ನೋಡಿ ಇವತ್ತ. ಏನ್ ಹೇಳ್ತಿ ಬಿಡಮ್ರ ಹೆಂಗ ಆಕತ್ತ ಅನ್ನಕ ತಿಂಗಳ ದಿನ ಆತ. ತಿಂಗಳ ದಿನದ ಬೇರೆ, ಇವತ್ತಿಂದ ಬೇರೆ. ಗ್ಯಾರಂಟಿ ಆಕತ್ ನೋಡು ಅಂತಾನ. ಈಗ ಕಾರಣ ಕಂಡು ಕಾರ್ಯದ ಅನುಮಾನ. ಈಗೇನದ? ಕಾರಣ ಕಂಡು ಕಾರ್ಯದ ಅನುಮಾನ. ಕಾರಣ ಯಾವುದು? ಮಳೆ ಮೋಡಗಳು. ಕರ್ರಗ ಏನು ಮೋಡ ಆಗಿರ್ತಾ ಇದೆ, ಕಪ್ಪಾಗಿರ್ತಾ ಇದೆ. ಅದನ್ನ ನೋಡಿ ಏನಂತಾನು ಇವತ್ತು ಗ್ಯಾರಂಟಿ ಮಳೆ ಆಕತ್ತ ಅಂತ. ಕಾರಣ ಕಂಡು ಕಾರ್ಯದ ಅನುಮಾನ. ಆದ್ರೆ ಇಲ್ಲಿ ಏನದಪ್ಪ ಅಂತ ಕೇಳಿ ದೇವತೆಗಳ ಅನುಮಾನ ನಾವು ಎದರ ಮೇಲಿಂದ ಮಾಡ್ತೀವಿ ಅಂದ್ರೆ ಕಾರ್ಯ ವ್ಯವಹಾರವನ್ನು ಕಂಡು ಕಾರಣದ ಅನುಮಾನವನ್ನು ಮಾಡ್ತಾ ಇದ್ದೇವೆ. ಕಾರ್ಯಾನುಮೇಯವಾಗಿರುತ್ತವೆ ಹೊರತು ಪ್ರತ್ಯಕ್ಷವಾಗಿರುವುದಿಲ್ಲ. ಆ ದೇವತಾ ಈ ದೇವತಾ ಅಂತ ಹೇಳ್ತೇವಲ್ಲ, ಒಬ್ಬ ದೇವತಾ ನಮ್ಮ ಪ್ರತ್ಯಕ್ಷದಾಳನು ಅಂದ್ರೆ ಯಾರೂ ಪ್ರತ್ಯಕ್ಷವಿಲ್ಲ. ಪ್ರತ್ಯಕ್ಷವಾಗಿರುವುದಿಲ್ಲ. ಆದ್ದರಿಂದ ಬೇರೆ ಬೇರೆ ಫಲಗಳನ್ನು ಕೊಡುವುದರಿಂದ ಆಯಾ ದೇವತೆಗಳಿಗೆ ಹೋದಾಗ ಬೇರೆ ಬೇರೆ ಫಲ ನಮ್ಗೆ ದೊರೆಯುವ ಈ ಕಾರ್ಯವನ್ನು ಕಂಡು ಬೇರೆ ಬೇರೆ ಹೆಸರುಗಳನ್ನು ಪಡೆದಿರುವರು. ಏನು ಮಾಡ್ಯಾರ ಅವರು ಅಂತ ಕೇರೆ ಬೇರೆ ಬೇರೆ ಹೆಸರನ್ನ ಪಡೆದಿದ್ದಾರೆ. ಹೇಗೆಂದರೆ ಆಡಿದಂತೆ ಮಾಡುವ ಶಕ್ತಿಯು ನುಡಿಯಲ್ಲಿದ್ದರೆ ನಾವು ಹೆಂಗ ಆಡ್ತೇವೆ ಹಂಗ ಮಾಡ್ತಿದ್ವಿ ಅನ್ನುವಂಥ ಶಕ್ತಿ ನಮ್ಮಲ್ಲಿ ಇತ್ತು ಅಂದ್ರೆ ಅದು ಯಾರ ಸಿದ್ಧಿಯಪ್ಪ ಅಂದ್ರೆ ವಾಕ್ ಸಿದ್ಧಿ ಅಂತಾರ. ಹೇಗೆ ಹೇಳುತ್ತೇವೋ, ಹೇಗೆ ಮಾತನಾಡುತ್ತೇವೋ, ಹೇಗೆ ವಚನ ಕೊಟ್ಟಿರ್ತೇವೋ ಹಾಗೆ ನಡೀತಿದ್ದ ಅಂದ್ರೆ ಅದಕ್ಕೆ ಏನಂತಾರ? ವಾಕ್ ಸಿದ್ಧಿ ಅಂತಾರ. ಅವ್ರ ಮಾತು ಕರೆಯೋದು ನೋಡ್ರಿ. ಹೆಂಗೆ ಹೇಳ್ಯಾರ ಹಂಗಾಗಿತ್ತು ಅಂದ್ರೆ ಅಂತೇವೋ, ಹೇಳ್ದಂಗೆ ಆಗೋದು ಬಿಟ್ಟು ಆಗ್ಲಾರ್ದಂಗೆ ಆಗಿತ್ತು ಅಂದ್ರೆ ಹೇಳ್ತಂತೇವೋ. ಅವ್ರು ಹೆಂಗೆ ನುಡಿತಾರ ಹಂಗೆ ಕಾರ್ಯ ಆಯ್ತಂದ್ರೆ ಅವ್ರು ತಡ್ವಾಕ್ ಹೋಗ್ಬೇಡ, ಏನಾರ ಅಂದ್ರೆ ಹುಸಿನ ಹೋಗುದಿಲ್ಲ. ಅವ್ರದ್ದು ಎಂಥ ಬಾಯ್ ಅದ.
ಆಹ್, ಕರೆ ಬಾಯಿ ಎಲ್ಲ ಕರಗಾಲ ಬಾಯಿ ಅಂತೇಳಿ ಏನ್ರಿ ನಮ್ಮ ಕೈ ಸಿಕ್ಕ ಕರೆ ಪದಕ ಅರ್ಥ ಸತ್ಯ. ಅವ್ ಹೆಂಗಂತ ನಂಗ ಆ ಕಾರ್ಯ ಆಗ್ತದ ಅಂತ ತಿಳ್ಕೊಂಡು ಕರೆ ಬಾಯಿ ಅಂದ್ರೆ ಇದ್ದಕ್ಕಿದ್ದಂಗ ಸಿದ್ಧಿ ಆಗೋರು ಅದಕ್ಕೆ ಕರೆ ಬಾಯಿ ಅಂತಾರ. ಈ ಬಾಣ ಕರೆ ಬಣ್ಣದ ಬಾಯಿ ಅಂತ ಅರ್ಥ ಅಲ್ಲ. ಏನ್ ಕರ್ಬಾಯಿ ಅಂತಂದ್ರ ಕೆಟ್ಟ ನುಡಿತಾನಂತಲ್ಲ. ಆ ವಾಣಿಯಲ್ಲಿ ಏನದು ನುಡಿತಾನ ಅದು ಸಿದ್ಧಿ ಆಗುವುದರಿಂದ ಅದಕ್ಕೆ ಏನಂತಾರ ಕರೆ ಬಾಯಿ ಅಂತ ಕರೀತಾರ. ಕರೆ ಪದಕ ಅರ್ಥ ಕರ್ಗ ಅಲ್ಲ, ಸತ್ಯ. ಇದ್ದಕ್ಕಿದ್ದಂಗ ಅವ್ ಹೇಳ್ದಂಗ ಆಗುದು ಕರಿಬಾಯಿ ಅಂತಾರ. ಇಲ್ಲ ಅಂದ್ರೆ ಕರ್ಬಾಯಿ ಅಂತಿರ್ತಾರ. ಏನ್ ಏನ್ ನುಡಿದಂತೆ ಮಾಡುವ ಶಕ್ತಿಯು ನುಡಿಯಲಿದ್ದರೆ ಅದಕ್ಕೆ ವಾಕ್ಸಿದ್ಧಿ ಎನ್ನುತ್ತಾರೆ. ಅಥವಾ ಯಾವತ್ತು ಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡುವ ಶಕ್ತಿಗೆ ವಾಕ್ಸಿದ್ಧಿ ಎಂದು ಹೇಳುತ್ತಾರೆ. ಯಾವತ್ತು ಶಾಸ್ತ್ರ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದ್ರೆ ಶಾಸ್ತ್ರಕ್ಕನುಸಾರವಾಗಿ ಉಪದೇಶ ನಡೆದಿತ್ತು ಅಂದ್ರೆ ಅಲ್ಲಿಯೂ ಕೂಡ ಏನಂತ ಕರೀತಾರ ವಾಕ್ಸಿದ್ಧಿ ಅಂತ ಕರೀತಾರ. ಇಲ್ಲದೆ ಹೋದ್ರೆ ಏನಾಗೋದಿಲ್ಲ ಅಂದ್ರೆ ಶಾಸ್ತ್ರಕ್ಕನುಸಾರವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಯಾರ ಕರುಣೆಪ ಅಂದ್ರೆ ಸರಸ್ವತಿಯ ಕರುಣೆ. ಇಂಥ ವಾಕ್ಸಿದ್ಧಿಯನ್ನು ಕೊಡುವುದರಿಂದಲೇ ಇಂಥ ವಾಕ್ಸಿದ್ಧಿಯನ್ನು ಕೊಡುವುದರ ಮೂಲಕವಾಗಿ ಆ ಚಿಚ್ಚಕ್ತಿಗೆ ಸರಸ್ವತಿ ಎಂಬ ಹೆಸರು ಬಂತು. ಸರಸ್ವತಿ ವಿದ್ಯಾ ಕೊಡೋರು ಯಾರು? ಸರಸ್ವತಿ. ಇದರಂತೆ ಸುಖವನ್ನುಂಟು ಮಾಡುವುದರಿಂದ ಲಕ್ಷ್ಮಿ ಎಂದು. ಧನ ಪ್ರಾಪ್ತಿ ಆಯ್ತಂದ್ರೆ ಏನು ಅನಿಸ್ತದ ನಮಗ? ಸುಖ ಅನಿಸ್ತದೆ. ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ಯಾರ ಲೋಕದೊಳಗ. ಹಣ ಪ್ರಾಪ್ತಿ ಆಯ್ತಂದ್ರ ನಮಗೇನು ಅನಿಸ್ತದೆ? ಈಗ ಕೆಲವ್ರು ಅಂತ ಇರ್ತಾರೆ ಈಗ 4 ಮಂದಿಯಾಗ ಬಂದಿವಿ ನೋಡ್ರಿ ಅಂತ. ಅಂದ್ರೆ ಇಲ್ಲಿ ತಾನೇ ಎಲ್ಲಿದ್ರು ಅಲ್ಲ, ಮನ್ಯಾಗ 40-50 ಆಳು ಅದ, ಊರಾಗ ಸಾವಿರಾರು ಗಟ್ಟಲೆ ಜನ ಅದಾರ. ಅವ್ರು ಎಲ್ಲರ ಮಧ್ಯದಲ್ಲೇನ ಸಂಚಾರ ಮಾಡ್ತಿರ್ತೇವೆ ಖರೆ. ಆದ್ರೆ ಹಣ ಪ್ರಾಪ್ತಿ ಆದ ಮೇಲೆ ಅನುಕೂಲತೆ ಆದ್ಮೇಲೆ ಅಂತೀವಿ ನಾವು ಈಗ 4 ಮಂದಿಯಾಗ ಬಂದಿವ್ರಿ, ಇಲ್ಲಾಂದ್ರೆ ಭಾಳ ಪರಿಸ್ಥಿತಿ ಕೆಟ್ಟಿತ್ತು ನಮ್ಮದು ಅಂತ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಇನ್ನೊಬ್ಬರು ಹೆಂಗ ದುಡ್ಡಿನ ವ್ಯವಹಾರದಿಂದ ಆರಾಮ್ ಅದಾರ, ಇರ್ಲಿ ಬಿಡ್ಲಿ ಆ ಮಾತು ಬೇರೆ, ಒಂದು ಚಂದ ಕಾಣಿಸ್ತಾ ಇದೆ, ಹಾಗೆ ನನಗೂ ಈಗ ಸಂಪತ್ ಪ್ರಾಪ್ತ ಆಗಿರುವುದರಿಂದ ನಾನು ಈಗ ಚಂದಾಗಿ ನಾನು ಅರ್ಥ ಅದಕ್ಕೆ ಅಂತಾನೇನು ಈಗ 4 ಮಂದಿಯಾಗ ಬಂದೇವಿ ಅಂತ ತಿಳ್ಕೊಂತಿರ್ತಾರ. ಏನ್ ಲಕ್ಷ್ಮಿ ಎಂದು. ಆಮೇಲೆ ಸಂಪತ್ತನ್ನುಂಟು ಮಾಡುವುದರಿಂದ ಪಾರ್ವತಿ ಎಂದು. ಏನ್ ಧನ ಸಂಪತ್ತನ್ನು ಕೊಡುವುದರಿಂದ ಏನೆನಿಸ್ಕೊಡ್ಲು ಅಂತ ಕೇಳಿದ್ರೆ ಸುಖನು. ಇನ್ನುಳಿದ ಅನೇಕ ಸಂಪತ್ತುಗಳನ್ನು ಕೊಡುವುದರಿಂದ ಏನೆನಿಸ್ಕೊಂತಾಳ? ಪಾರ್ವತಿ ಅಂತ ಹೇಳಿಸ್ಕೊಂತಾಳ. ಏನ್ ಬೇಡಿದ ಇಚ್ಛೆಯನ್ನು ಪೂರ್ಣ ಮಾಡುವುದರಿಂದ ಅಂಬಿಕೆ ಎಂದು. ಏನು ಬೇಡ್ತೇವೆ ಅದನ್ನು ಬೇಡಿದ ಇಚ್ಛಾ ಪೂರೈಸುವಂತ ಸಾಮರ್ಥ್ಯ ಉಳ್ಳವಳಾಗಿರುವುದರಿಂದ ಅಂಬಿಕಾ ಅಂತಾರ. ಹಠಯೋಗ ಮೊದಲಾದವುಗಳನ್ನು ಉಂಟು ಮಾಡುವುದರಿಂದ ಅವ್ರಿಗೇನಪ್ಪ ಅಂತ ಕೇರ ದೇವಿ ಕೃಪಾ ಇತ್ತಂದ್ರನ ಅವನ್ನೂ ಕೂಡ ಸಾಕಾಗ್ತಾ ಇದೆ. ಯಾವುದು ಅಂದ್ರೆ ಹಠಯೋಗ ಮೊದಲು ಮಾಡಿಕೊಂಡು ಏನು ಋತುಗಳದವ ಮಾಡುವುದರಿಂದ ಮನೋನ್ಮನಿ ಎಂದು. ಮನ ಉನ್ಮನಿ ಜಾಗೃತಗೊಳಿಸೋದು. ಹಠಯೋಗಾದಿಗಳ ಮೂಲಕವಾಗಿ ಮನ ಜಾಗೃತ ಆಕತೆ, ಜಾಗೃತ ಆಗೋದಿಲ್ಲ, ಮನಸ್ಸು ಜಾಗೃತ ಆಗ್ತಾ ಇದೆ. ಅದಕ್ಕಾಗಿನೇ ವಿಕ್ಷೇಪ ದೋಷದ ನಿವೃತ್ತಿಗೋಸ್ಕರವಾಗಿ 5 ಯೋಗಗಳಲ್ಲಿ ಏನದ ಅಂತ ಇದೊಂದು ಯೋಗದ. ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ ಅಂತೇಳಿ ಇವು ಎಲ್ಲ ಯೋಗಗಳನ್ನು ಸಾಧಿಸಿ ಫಲವನ್ನ ಪಡಿಬೇಕಾಗಿತ್ತಂದ್ರೆ ಅವಾಗ ಕೊಡೋದ್ರಿಂದ ಏನು ಅನ್ನಿಸ್ಕೊಂತಾಳ? ಮನೋನ್ಮನಿ. ಇಹಪರ ಭೋಗಗಳನ್ನು ಉಂಟು ಮಾಡುವುದರಿಂದ ಇಹಲೋಕದ ಭೋಗ ಪರಲೋಕದ ಭೋಗಗಳನ್ನು ಪ್ರಾಪ್ತಿ ಮಾಡಿಕೊಡುವುದರಿಂದ ಆಕೆಗೆ ಏನಂತ ಹೆಸರು ಬಂತು? ಕುಂಡಲಿ ಎಂದು ಹೇಳಿಸಿಕೊಳ್ಳುವುದರಿಂದ. ಹೇಳಿಸಿಕೊಳ್ಳುವುದಲ್ಲದೆ ಇನ್ನೂ ಅನೇಕ ಹೆಸರುಗಳನ್ನು ಪಡೆದು, 1-2 ಅಂತ ಕೆರೆ ಇನ್ನೂ ಅನೇಕ ಹೆಸರುಗಳನ್ನು ಪಡೆದು ನಾನಾ ರೂಪದಿಂದ ಅವತಾರ ಮಾಡಿರುವಳು. ಒಟ್ಟು ನಮ್ಮ ಭಾರತದೊಳಗೆ ಎಷ್ಟು ಶಕ್ತಿ ಪೀಠ ಅದಾವ ಅಂದ್ರೆ 51 ಶಕ್ತಿ ಪೀಠ ಅದಾವ. ಎಷ್ಟು ಶಕ್ತಿ ಪೀಠ ಅದಾವ್ರಿ? 51 ಶಕ್ತಿ ಪೀಠ ಅದಾವ. ಒಬ್ಬ ಭುವನೇಶ್ವರಿ ಹೋಗಿ 51 ಆಗ್ಯಾಳು, ಏನು ಒಟ್ಟು 50 ಮಂದಿನ ಆಗ್ಯಾರು? ಒಬ್ಬ ಭುವನೇಶ್ವರಿ ಅಂದ್ರೆ ಪಾರ್ವತಿ, ಪರಮಾತ್ಮನ ಮಡದಿಯಾದ ಪಾರ್ವತಿಯೇ. ದೊಡ್ಡ ಕಥೆ ಅದ ಅದಕ್ಕೆ. ಏನ್ರಿ ಪರಮಾತ್ಮನ ಮಡದಿಯಾದ ಪಾರ್ವತಿ ಏನಾದ್ಲು ಅಂತ ಕೇಳಿದಾದ್ರೆ ಸುಟ್ಕೊಂಡು ಸಾಯು ಪ್ರಸಂಗ ಬಂತು. ಯಾಕ ಏನು ಎಲ್ಲ ಗೊತ್ತದ ಏನಿಲ್ರಿ. ದಕ್ಷ ಬ್ರಹ್ಮಗ 60 ಮಂದಿ ಹೆಣ್ಣು ಮಕ್ಕಳು. ಎಷ್ಟು ಮಂದಿ ರೀ? 60 ಮಂದಿ ಹೆಣ್ಣು ಮಕ್ಕಳು. ಮೊದಲ 4 ಮಂದಿಗೆ ಜನ್ಮ ಕೊಟ್ಟ.
ಯಾರಿಗೆ? ಗಂಡು ಮಕ್ಕಳಿಗೆ. ಅವ್ರು ಯಾರ್ಯಾರಪ್ಪ ಅಂದ್ರೆ ಸನಕ, ಸನಾಂದನ, ಸನಾತನ, ಸನತ್ ಕುಮಾರ ಅಂತ ತಿಳ್ಕೊಂಡು 4 ಮಂದಿಗೆ ಜನ್ಮ ಕೊಟ್ಟ ಮೇಲೆ ಅವಾಗ ಒಬ್ಬ ಸಾಧು ಬಂದು ಭೇಟಿ ಆದವ್ರಿಗೆ. ಅಂದ್ರೆ ಯಾರು? ನಾರದ ಮಹರ್ಷಿಗಳು. ಯಾರಿಗೆ? ಆ 4 ಮಂದಿ ಮಕ್ಕಳಿಗೆ ಬಂದು ಭೇಟಿಯಾಗಿ, ನೋಡಪ್ಪ ನಿಮ್ಮ ಅಪ್ಪ ನಿಮ್ಮನ್ನ ಯಾಕೆ ಹುಟ್ಟಿಸ್ಯಾನ ಅಂತಂದ್ರೆ ಈ ಜಗತ್ತಿನ ವ್ಯವಹಾರಕ್ಕೆ ಮಾಡೋ ಸಲುವಾಗಿ. ಇನ್ನು ಈ ಜಗತ್ತಿನ ವ್ಯವಹಾರದಾಗ ನಿಮ್ಮನ್ನು ತೊಡಗಿಸಿ ನಿಮ್ಮನ್ನು ದುಃಖದಾಗ ಹಾಕ್ತಾನ ಹೊರತಾಗಿ ನಿಮಗಂತೂ ಸುಖ ಆಗೋದಿಲ್ಲ. ಮತ್ತು ನೋಡಿ ಹೆಂಗೆ ಮಾಡ್ತೀರಿ ಅಂದವ. ಇಷ್ಟು ಹೇಳೋದಷ್ಟ ತಡ ಒಂದು ಅವರಲ್ಲಿ ವೈರಾಗ್ಯ ಇತ್ತು. ನಮ್ಮ ಅಪ್ಪ ನಮ್ಮನ್ನು ಹುಡ್ಸಿದ್ದು ಗದ್ದಲಕ್ಕೆ ಹಾಕಕ್ಕಂದ್ರೆ ಗದ್ದಲನ ಬೇಡ ಅಂತ ತಿಳ್ಕೊಂಡು ಬಿಟ್ಕೊಟ್ಟು ಹೋಗಿಬಿಟ್ರು ಸನ್ಯಾಸಿಯಾಗಿ. ಯಾರು? 4 ಮಂದಿ. ದಕ್ಷ ಬ್ರಹ್ಮನಿಗೆ ಚಿಂತೆ ಇತ್ತು, ಏನು ಮಾಡೋದಿನ್ನ ಅಂತ ತಿಳ್ಕೊಂಡು. ಏನು ಮಾಡೋದು ಅಂತ ಚಿಂತೆ ಎತ್ತಿ ಮತ್ತೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಇಬ್ರಿಗೇನು ಮತ್ತೆ ಜನ್ಮ ಕೊಟ್ಟ. ಏನ್ರಿ? ಮಾನಸ ಪುತ್ರರು ಅಂತಾರೆ ಅವರಿಗೆ. ಅವ್ರಿಗೂ ಬಂದು ಏನು ಮಾಡಿದ್ರು ಅಂದ್ರೆ ನಾರದ ಮಹರ್ಷಿಗಳು ಅವ್ರಿಗೂ ಹಂಗೆ ಉಪದೇಶ ಮಾಡಿದರು. ಅವರು ಬೇಡ ಬೇಡ ಹಂಗಾರ ಅಂತ ತಿಳ್ಕೊಂಡು ಬಿಟ್ಕೊಟ್ಟು ಹೋಗಿಬಿಟ್ರು. ದಕ್ಷ ಬ್ರಹ್ಮಂದ ಇನ್ನು ಎಷ್ಟು ಮಂದಿ ಗಂಡು ಮಕ್ಕಳನ್ನ ಹಡಿದ್ರು ಹಣೆ ಬಾರಿ ಹಿಂಗೆ ಆಗೋದು. ಈಗ ನಾವು ಬಂದು ಅವನ ಮಾತು ಹೇಳಿದ್ರು ಕೇಳಲಾರದಂಥವ್ರನ್ನ ನಾನು ಹಿಡಿಬೇಕು ಅಂತ ವಿಚಾರ ಮಾಡಿದ. ಯಾರ ಮಾತು? ನಾರದನ ಮಾತು ಕೇಳಲಾರ್ದಂಥವ್ರನ್ನ ಜನ್ಮ ಕೊಡ್ಬೇಕು ಅಂತ ತಿಳ್ಕೊಂಡು 60 ಮಂದಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ರಿ. ಎಷ್ಟು ಮಂದಿ ರೀ? 60 ಮಂದಿಗೆ ಜನ್ಮ ಕೊಟ್ಟ. ಅವರಿಗೆ ಜನ್ಮ ಕೊಟ್ಟ ಕೂಡಲೇ ಹೇಳಿದ, ಹುಟ್ಟಿದ ಕೂಡಲೇ ಮಾತಾಡಕತ್ತಾರ ಅಂತ ಕೇಳಬೇಡ್ರಿ. ಈ ಸೃಷ್ಟಿ ವ್ಯವಹಾರದೊಳಗೆ ಏನು ಹೆಂಗೆ ಹೇಳ್ತಾರ ಹಂಗೆ ಹೂ ಅನ್ನ ಕಟ್ಟ ಕಲಿಬೇಕು. ಅದ ಹೆಂಗ ಅಂದ್ವಿ ಅಂದ್ರೆ ಮುದುಕಿ ಕತೆ ಬಂದ್ ಮಾಡಿದ್ಲಲ್ಲ, ಕುದುರೆಗೆ ಎಲ್ಲಿ ಕೂಡ ಅದ ಒಂದು ಕೂಲಿ ಬಂದ್ ಮಾಡಿದ್ಲಲ್ಲ, ಹಂಗೆ ಬಂದ್ ಆಕತಿ. ಇದಕ್ಕೆ ಹೂ ಅನ್ನ ಕಟ್ಟ ಕಲಿಬೇಕು. ಯಾಕಪ್ಪ ಅಂದ್ರೆ ಇಲ್ಲದ್ರ ಬಗ್ಗೆ ಹೆಂಗೆ ಹೇಳಿದ್ರು ಚಂದನ. ಇಲ್ಲದ್ರ ಬಗ್ಗೆ ಹೆಂಗೆ ಹೇಳಿದ್ರು ಚಂದನ. ನೀವು ಕರ್ರಗಂದ್ರು ಚಂದನ, ಬೆಳ್ಳಗಂದ್ರು ಚಂದನ. ಇದ್ದದ್ರ ಬಗ್ಗೆ ಬಂತು ಅಂದ್ರೆ ನಡೆಯಲ್ಲ. ಕರ್ರಗಿದ್ರ ಕರ್ರಗಂತ ಹೇಳ್ಬೇಕು, ಬೆಳಗಿದ್ರ ಬೆಳಗಂತ ಹೇಳ್ಬೇಕು. ಅದರಾಗ ಏನು ಮಾಡಕ್ ಬರೋದಿಲ್ಲ. ಸದ್ರೂಪವಾದ ಬ್ರಹ್ಮನಿಗೆ ಎಷ್ಟು ಸಲ ಹೇಳಿದ್ರು, ಎಷ್ಟು ವರ್ಣನ ಮಾಡಿದ್ರು, ಕೋಟಿ ಗಂಟ್ಲೆ ಗ್ರಂಥ ಉಪದೇಶ ಮಾಡಿದ್ರು. ಏನಂತ ಹೇಳ್ಬೇಕು? ಒಂದು ಸದ್ರೂಪ ಅಂತ ಹೇಳ್ಬೇಕ ಹೊರತಾಗಿ ಮತ್ತೊಂದು ಗದ್ದಲ ಹಾಕಕ್ಕ ಬರೋದಿಲ್ಲ. ಆದರೆ ಆ ಸದ್ರೂಪವಾದ ಬ್ರಹ್ಮನಿಗೆ ಸಹಾಯಕವಾಗಿ ಜಗದುತ್ಪತ್ತಿಗೆ ಹೇತುವಾದಂಥ ಈ ಮಾಯಾದ ಬಗ್ಗೆ ಮಾತಾಡೋದು ಬಂತಂದ್ರೆ ನೀವು ಹೆಂಗೆ ಮಾತಾಡಿದ್ರು ಏನದ? ಚಂದದ. ಏನ್ರಿ ಒಂದ್ಯಾ ಪುತ್ರ ಏನು ನೋಡ್ತಿಂದ್ರಿ? ನೋಡಿ ಬೆರಗಾದ್ ನಾನು ಅಂದೆನ. ಹ್ಞೂ ಅನ್ನೋದಟ್ಟ ಅದಕ್ಕೆ. ಅದೇ ಹಂಗ್ರಿ ಅಂದ್ರೆ ನಿಂತು ಬಿಡ್ತದ ಮಾತಲ್ಲಿ. ಯಾಕೆ ಇದ್ರ ಅದು ನೆಲಿಗೆ ಹೆಚ್ಚಕ್ಕೆ ಬರ್ತೈತಿ? ಇಲ್ಲ ಇಲ್ಲ. ಅದಕ್ಕಾಗಿ ಏನಾಯ್ತು ಅಂತ ಕೇಳಿದ್ದಾದ್ರೆ ಏನು ಹೇಳಕ್ ಹೊಂಟಿದ್ ನಾನು? 60 ಮಂದಿ ಹೆಣ್ಣು ಮಕ್ಕಳನ್ನ ಹಡದ ಅವ್ರಿಗೆ ಮೊದಲೇ ಹೇಳಿದ, ನಿಮಗೊಬ್ಬ ಬರ್ತಾನ ಕಿಡಿಗೇಡಿ ಬಂದು ನಿಮ್ ಭೇಟಿ ಹಾಕಾನ, ಇಲ್ಲದ ದುರುದ್ದೇಶ ನಿಮ್ಮ ತಲೆಯಾಗ ತುಂಬ್ತಾನ, ತುಂಬಿ ನಿಮ್ಮ ಮನಸ್ಸು ಕೆಡಿಸಿ ನಿಮ್ಮನ್ನ ಹಾಳು ಮಾಡ್ತಾನ. ಒಟ್ಟಾಮ್ ಏನು ಹೇಳಿದ್ರು ಮಾತು ಕೇಳಬೇಡ್ರಿ ಅಂತ ತಿಳ್ಕೊಂಡು. ಅವಾಗ ಏನಾಯ್ತು ಅಂತ ಕೇಳಿದ್ರೆ ನಾರದ ಬಂದು ಕೊಳ್ಳೆ ಭೇಟಿ ಆದರು, ನಮಸ್ಕಾರ ಮಾಡಿದ್ರು. ಅವಾಗ ಹೇಳ್ದ, ನೋಡುವ ನಿಮ್ಮ ಅಪ್ಪಾರ ನಿಮ್ಮನ್ನ ಯಾಕೆ ಹಡ್ದಾನಂತ ಕೇಳಿದ್ರೆ ಹಿಂಗಿಂಗ ಇದು ಭಾಳ ಪ್ರಪಂಚ ಅಂದ್ರೆ ಕೆಟ್ಟದ, ನೀವು ತ್ರಾಸನಾಗ ಬೀಳ್ತೀರಿ, ಈಗ ನನ್ನ ಮಾತು ಕೇಳಿ ಸನ್ಯಾಸಿ ಆಗಿಬಿಡ್ರಿ, ಬೇಡ ಅಂದ. ಮೊದಲ ಹೇಳಿದ್ದ ಅಪ್ಪ ಏನಂತ? ಯಾರ ಮಾತು ನಾವು ಕೇಳಬೇಡ ಅಂತ ಹೇಳ ನಂದದು ಇತ್ತಲ್ಲ. ಅದಕ್ಕಾಗಿ ನೀ ಬೇಕಾದ ಹೇಳ, ನಮ್ಮ ಅಪ್ಪ ಹೇಳ್ದಂಗೆ ಕೇಳವ್ರು ಅಂದ್ರು ಅವರು. ಹಂಗಾರೆ ಬಿಡ್ರಿ ನಮಗೇನು ಮಾಡೋದು ಅಂತ ತಿಳ್ಕೊಂಡು ಹೊರಟು ಹೋದ ಮೇಲೆ ಏನಾಯ್ತು ಅಂದ್ರೆ 60 ಮಂದಿ ಮುಂದೆ ಏನು ಮಾಡಿದ ಅಂದ್ರೆ ಮದುವೆ ಮಾಡಿ ಕೊಟ್ಟ. 60 ಮಂದಿ ಮದುವೆ ಮಾಡಿ ಕೊಟ್ಟ ಮೇಲೆ ಒಬ್ಬಗ 27 ಮಂದಿ ಕೊಟ್ಟ. ಏನ್ರಿ? ಒಬ್ಬರಿಗೆ 27 ಮಂದಿ ಕೊಟ್ಟ, ಒಬ್ಬನಿಗೆ 13 ಮಂದಿ ಕೊಟ್ಟ, ಒಬ್ಬನಿಗೆ 4 ಮಂದಿ ಕೊಟ್ಟ, ಒಬ್ಬನಿಗೆ 2 ಕೊಟ್ಟ, ಒಬ್ಬಕ್ಕಿನ ಕೊಟ್ಲ. ಎಷ್ಟು ಮಂದಿ ಆದ್ರೆ ನೋಡ್ರಿ ಈಗ 37 ಅದನ್ ಬರ್ರಿ ಹೆಚ್ಚಿಗೆ ಅದು ನೋಡ್ರಿ. 27 13 40 ಅದು 40 1 4 44, ಆಮೇಲೆ 3 ಮಂದಿ ಒಂದು 47, ಒಬ್ಬಕ್ಕಿನೊಬ್ಬಗೆ 48. ಇನ್ನು ಎಷ್ಟು ಮಂದಿ ಕಡಿಮೆ ಇದ್ರು? 12 ಮಂದಿ. ಅವ್ರ ಹೆಸರು ನೆನಪುಳಿದಿಲ್ಲ ಅಷ್ಟೇ ಎಷ್ಟು ಕೊಟ್ಟಾನ ಅನ್ನೋದು ಪ್ರಸಂಗ ಬಂದ್ರೆ ಹೇಳ್ತಾನೆ. ಒಟ್ಟು 60 ಮಂದಿ ಕೊಟ್ಟು ಏನು ಮಾಡಿದ ಅಂದ್ರೆ ಮದುವೆ ಮಾಡಿದ. ಅದರಾಗ 27 ಮಂದಿ ಮಾಡ್ಕೊಂಡ ಶೂರ ಯಾರು ಅಂತ ಕೇಳಿದ್ರೆ ಚಂದ್ರ. ಯಾರ್ರಿ? ಚಂದ್ರ. 27 ನಕ್ಷತ್ರ ಏನು ಹೇಳ್ತೇವಲ್ಲ
ಅವೆಲ್ಲ ದಕ್ಷ ಬ್ರಹ್ಮನ ಮಕ್ಕಳು, ಹೆಣ್ಮಕ್ಕಳು. ಆ 27 ನಕ್ಷತ್ರಗಳ ಮಧ್ಯದಲ್ಲಿ ಅತಿ ಪ್ರೀತಿ ಯಾರ ಮೇಲಿದ್ರಿ? ರೋಹಿಣಿ ಮೇಲಿದ್ದ, ಹೌದಲ್ರಿ? ಯಾರು? ಚಂದ್ರ. ಇರ್ಲಿ, 27 ಮಂದಿ ಕೊಟ್ಟ, ಇವ್ರು 60 ಮಂದಿ ಕೊಟ್ಟಿದ್ನಲ್ಲ, ಒಬ್ಬಕ್ಕಿನ ಕೊಟ್ಟದ್ದು ಯಾರಿಗೆ? ಪರಮಾತ್ಮನಿಗೆ. ಒಬ್ಬಕ್ಕಿನ ಕೊಟ್ಟಿದ್ನಲ್ಲ. ಅಪ್ಪ ಇನ್ನು ಎಲ್ಲ ಮಕ್ಕಳು ಕೊಟ್ಟು ಮದುವೆ ಮಾಡೀನಿ, ಇನ್ನು ಹೋಗಿ ನೋಡ್ಕೊಂಬರ್ಬೇಕು, ಅಡ್ಡಾಡಿ ಅಲ್ಲೇಟ್ ಅಡ್ಡಾಡಿ ಎಲ್ಲರೂ ಯೋಗಕ್ಷೇಮ ನೋಡ್ಕೊಂಬರ್ಬೇಕು ಅಂತ ತಿಳ್ಕೊಂಡು ಎಲ್ಲ ಅಳಿಯಂದಿರ ಮನೆಗೆ ಹೋದ ಮೊದಲು. ಏನ್ರಿ, ಚಂದ್ರನ ಮನೆಗೆ ಏನಪ್ಪ ಅಂದ್ರೆ ಅವ್ರ ಹೆಸರು ನೆನಪಿಳೋದಿಲ್ಲ. ಅವು ಇದ್ರಾಗ ಅದಾವ, ವಿವೇಕ ಚೂಡಾಮಣಿ ಅಂತ ಒಂದು ಗ್ರಂಥ ಅದ, ವಿವೇಕ ರತ್ನ ಚೂಡಾಮಣಿ ಅಂತ ತಿಳ್ಕೊಂಡು. ಅದ್ರಾಗ ಎಲ್ಲದರ ಹಿಸ್ಟ್ರಿ ಅದು. ಅವಾಗ ಏನಾಯ್ತು ಅಂದ್ರೆ ಎಲ್ಲರೂ ನಮ್ಮ ಅಪ್ಪ ಬಂದ ಅಂದ್ಕೊಳ್ಳಿ ಹಿಗ್ಗಲಿ ಎಲ್ಲಾರು, ಮತ್ತು ಅಪ್ಪ ಬಂದ್ರೆ ಹಿಗ್ಗಲಿ ಮಾಡ್ತಾರ ಅವರು. ಆದ್ರೆ ಯಾ ಮಾವ್ರಿ? ಸಾದರ ಮಾವಲ್. ಮತ್ತು ಗಂಡನ ಅಪ್ಪ ಮನ್ಯಾಗ ಇದ್ರು ತುತ್ ಕುಳಿಗೆ ಬಿರಿ ಆಗಿರ್ತದ, ಅಪ್ಪ ಬಂದ್ರೆ ಹಾಲು ತುಪ್ಪದಾಗ ಕೈ ತೊಳಿತಾನೆ. ಅದು ಹೆಣ್ಮಕ್ಳದೊಂದು ಪ್ರೇಮ, ಅದು ಕೆಟ್ಟ ಬುದ್ಧಿ ಅಲ್ಲ. ಏನ್ ಎಲ್ಲಾರ ಮನೆ ಅಡ್ಡಾಡಿ ಅಗದಿ ಶಿಸ್ತು 4 ದಿನ 8 ದಿನ ಇದ್ದು ತಿರುಗಾಡಿ ಬಂದ. ಇನ್ನು ಕೊನೆಗೆ ಅದೊಂದು ಮಗಳು ಐತಿ, ಅದೊಂದು ಮಗಳ ಮನೆಗೆ ಹೋಗ್ಬೇಕು ಅಂತ ಹೋದ. ಏನ್ರಿ, ಹೋಗೋದ್ರೊಳಗ ಪರಮಾತ್ಮ ಈ ಸೃಷ್ಟಿ ವ್ಯವಹಾರದಾಗ ಎದ್ರಾಗ ಒಟ್ಟು ಅವ ಏಕಾಂತ ಕುಂತಿದ್ದ. ಈ ಮಾವು ಬಂದದ್ದು ಗೊತ್ತೇ ಇಲ್ಲ ಅವನಿಗೆ, ಎಲ್ಲ ಮಾತಾಡ್ಲಿಲ್ಲ. ಆಮೇಲೆ ಮಗಳು ನೋಡಿದ್ಲು, ಬಾಯಪ್ಪ ಅಂದ್ಲು. ಮಗಳು ಕರೆದ್ರೆ ಸಮಾಧಾನ ಆಗ್ಲಿಲ್ಲ. ಅದು ದೊಡ್ಡ ಅಭಿಮಾನ ರೀ ಮಾವುಗಳಿಗೆ. ಚೆ ಮಾವ ಅನಿಸ್ಕೊಂಡು ಮಾವ ಅನ್ನೋ ಅಭಿಮಾನ ತಾಳ್ದಾಗ ಏನಾಗೈತೆ ಅನ್ನೋ ಗೊತ್ತಿಲ್ಲ ಇನ್ನೂ. ಏನ್ರಿ, ದೊಡ್ಡ ಅಭಿಮಾನ. ಮಗಳ ಕರೆದ್ರೆ ಹೋಗಿ ಇರ್ಬೇಕಿಲ್ರಿ, ಅಳಿಯ ಕರಲಿಲ್ಲ ಅಂತ ಸಿಟ್ಟಿಗೆದ್ದು ಸುಮ್ಮನೆ ನಿಂತ. ಮತ್ತೇಪ್ಪ ಅವ್ರೇನೋ ಕೆಲಸದಾಗ ಇದ್ದಂಗೆ ಅರ್ದಾರ, ಎದರಾಗ ಮಗ್ನಾಗ್ಯಾರ, ಬಾ ಅಂದ್ರೆ ಹೆಂಗೆ ಕಣ್ಣು ಕೆಂಪು ಮಾಡಿ ಸಿಟ್ಲೇ ನಿಂತ. ಆದರೂ ಪರಮಾತ್ಮ ಬಾ ಮಾವ ಅನ್ಲಿಲ್ಲ. ಅಂದ್ರೆ ಅವ್ನು ನೋಡೇ ಇಲ್ಲಲ್ಲವ. ಇವು ಹಳ್ಳಿ ಹೋದ ಸಿಟ್ಲೆ. ಯಾವಾಗ ಮನೆ ಮಾಟ ಬಂದ್ರೆ ನನ್ನ ಮಾತಾಡ್ಸಲಾರ್ದೆ ಇಷ್ಟು ಅವಮಾನ ಮಾಡ್ಯಾನಂದ್ರೆ ಇವನಿಗೆ ಮಾಡೇ ತಿರ್ಬೇಕು. ಏನನ್ನ ನನಗೆ ಮಾಡ್ದಂಗೆ ಇವ್ನು ಮಾಡೇ ತೋರಿಸ್ಬೇಕು ಅಂತ ಹೋಗಿ ದೊಡ್ಡ ಯಜ್ಞ ಹೂಡಿ ಇಡೀ ಜಗತ್ತಿನ ಮೂಲಿಗೆ ಎಲ್ಲರಿಗೂ ಹೇಳಿದ. ಆದ್ರೆ ಇವಂಗೊಬ್ಬಗ ಅವಂಗಟ್ಟ ಅಲ್ಲ, ಮಗಳಿಗೂ ಹೇಳಿಲ್ಲ. ಅದನ್ನು ಕರಾರ ಮಾಡಿದ್ದ. ಮಗಳು ತವ್ರ ಮನೆ ಕಿಚ್ಚಗಾಗಿ ಗಂಡನ ಮಾತು ಮೀರಿ ಬರ್ಬೋದು, ಬಂದರೂ ಕೂಡ ಯಾರು ಮಾತಾಡಂಗಿಲ್ಲ ಅಂತ ಮೊದಲ ಕರಾರ ಮಾಡಿದ್ದ. ಹಡದ ತಾಯಿ ಹಿಡ್ಕೊಂಡು ಯಾರೂ ಮಾತಾಡಬೇಡ ಅಂತ ಹೇಳಿದ್ದ. ಮತ್ತು ಆಜ್ಞೆ ಯಾರು ಮಾತಾಡುವಂಥ ಪ್ರಸಂಗ ಬರಲಿಲ್ಲ. ಆದ್ರೆ ಪರಮಾತ್ಮಗೆ ಹೇಳಿದ್ನು, ನೋಡ್ರಿ ಮಾವ ನಮ್ಮಪ್ಪ ಯಜ್ಞ ಹೊಡ್ಯಾನ, ಎಲ್ಲ ಜನ ಬಂದತಿ, ನಾವ ಆಟ ಇಲ್ಲ ಅಲ್ಲಿ. ಮಂದಿ ಅವ್ರ್ಯಾಕೆ ಬಂದಿಲ್ಲ ಅಂತಾರ, ಏನಾರು ಯಾಕಂತ ಹೋಗು ನೋಡ್ರಿ ಅಂದ. ಪಾರ್ವತಿ ಅಂದವ, ಕರಿದಾರ ಮನೆಗೆ ಕಳಸಗಿತ್ತಾಗಿ ಹೋಗ್ಬಾರ್ದು, ಬೇಡ, ಹೋಗೋದು ಬೇಡ, ನಿಂದ ತವ್ರ ಮನೆ ಕರೆದಿಲ್ಲ ಅಂದ್ರೆ ಹೋಗ್ಬಾರ್ದು ಅಂದ. ಸುಮ್ಮನ ಅಂದು. ತಡ್ಯಾಕ ಆಗ್ಲಿಲ್ರಿ ಜೀವ. ಏನ್ರಿ, ಗಂಡನ ಮನ್ಯಾಗ ಸ್ವಲ್ಪ ಅವಮಾನ ಆದರೂ, ತವ್ರ ಮನ್ಯಾಗ ಜೀವ ಇಡ್ಲಾರ್ದಂಗ ಅಪಮಾನ ಆದ್ರೂ ಮತ್ತೋದು ಬೇಕಾಕತಿ. ಯಾಕೋ ಏನೋ ಗೊತ್ತಿಲ್ಲ. ಏನ್ರಿ, ಪಾರ್ವತಿ ಅಂದು, ಇಲ್ರಿ ಕರೀದಿದ್ರಿ ಅಂತ ಹೋಗೋದು ನೋಡ್ರಿ ಅಂದು. ಬೇಡ ಪಾರ್ವತಿ, ನನ್ನ ಮಾತು ಕೇಳಿ ಹೋಗೋದು ಬೇಡ ಅಂದ. 2 ಸಲ ಸುಮ್ಮನ. 3ನೇ ಸಲಕ್ಕೆ ಇಲ್ರಿ ಹೋಗೋನ್ ನಡಿ ಅಂದು. ಬೇಡ, ಹೋಗೋದು ಬೇಡ, ಹೋಗಿದ್ರು ಬೇಕಾದ್ರೆ ನಿನ್ನಷ್ಟಿಗೆ ನೀವು ಹೋಗಂದ ಲಾಸ್ಟಿಗೆ. ಹಂಗ ನಾ ಹೋಗಿ ಬರ್ತೇನೆ ಅಂದು. ಹೋಗಲ್ಲ, ನಿನಗ್ಯಾರು ಬೇಡ ಅಂತಾರೊಂದು. ಹೋದ್ರು ಯಾರೂ ಮಾತಾಡಕ್ತಾ ಇರಲ್ಲ. ಮತ್ತಿಷ್ಟು ಮಂದಿ ಕುಂತೆ ಯಾರು ಒಬ್ರು ಈಗ ಎಲ್ಲ ಶಾಸ್ತ್ರ ಮಾತಾಡ್ಕೊಂತ ಒಬ್ರು ಹೋದ್ರೆ ಬರ್ರಿ ಇರ್ಲಿಲ್ಲ ಅಂದ್ರೆ ಹೆಂಗಾಕತ್ರಿ. ಆಗ ಅವಮಾನ ಆಯ್ತು ಹೆಣ್ಮಗಳಿಗೆ, ಅಂದ್ರೆ ಪಾರ್ವತಿಗೆ. ಹೋಗಿ ಏನಂಬ ಯಜ್ಞ ಕುಂಡದಲ್ಲಿ ಹಾರಿ ಪ್ರಾಣ ಬಿಟ್ಲು ಅಂತ ಬರ್ತಾ ಇದೆ. ಆವಾಗ ಪರಮಾತ್ಮ ಏನದ ಅಂದ್ರೆ ನೋಡಿದ, ತನ್ನ ಅಂತರ ಜ್ಞಾನ ಚಕ್ಷುವಿನಿಂದ ನೋಡಿ ವಿಚಾರ ಮಾಡಿ ತಲೆ ಜಾಡಿಸಿದ ಅಂತ ಬರ್ತಾ ಇದೆ. ತಲೆ ಜಾಡಿಸೋ ಕೂದಲ ಹಿಡ್ಬಿಟ್ಟು ತಲೆ ಜಾಡಿಸೋ ಕೂಡಲೇ ಯಾರು ಹುಟ್ಟಿದ್ರು? ಕೂದಲ ವೀರಭದ್ರ ಹುಟ್ಟಿದ. ಯಾವಾಗ ಹುಟ್ಟಿದ್ನೋ? ಸಿಟ್ಟಿನ ಬರದಾಗ ಹುಟ್ಟಿದ್ದ. ಪರಮಾತ್ಮನ ಸಿಟ್ಟಿನ ಬರದೊಳಗೆ ಹುಟ್ಟಿದ್ರಿಂದ ರೌದ್ರಾವತಾರ ಎದುರಿಗೆ ಬಂದ. ಯಪ್ಪ ಏನು ಹೇಳಿ ನಿನ್ನ ಆಜ್ಞೆ ಅಂದ. ಅವಾಗ ಯಜ್ಞ ಮಾಡುವ ದಕ್ಷ ಬ್ರಹ್ಮನ ಅರ್ಧ ಮೀಸಿ ಬಳಸು, ಅರ್ಧ ತಲೆ ಬಳಸು, ಯಜ್ಞ ಕುಂಡಲ್ ಹಾಳು ಮಾಡಿ ಬಾ ಅಂತ ಆಜ್ಞೆ ಮಾಡಿದ ಅಂತ ಕೇಳ್ತೇವೆ. ಇಷ್ಟಾದ್ರೆ ಸಮಾಧಾನ ಆಗಲಿಲ್ಲ. ಪರಮಾತ್ಮ ಹೋಗಿ ಸುಟ್ಕೊಂಡು ಸತ್ತು ಹೆಂಡತಿ ತೆಕ್ಕೆ ಬಡದು ತಿರುಗಾಡಕತ್ನಂತ್ರಿ. ಏನಾಯ್ತು?
ಹೆಂಡತಿ ತೆಕ್ಕಿ ಬಿಡೋದು ತಿರ್ಗಾಡಕಂದ ನಮ್ಮ ಈ ಕೆಲವು ಮಂದಿ ಅಂತಿರ್ಬೇಕು ಅವನಕ್ಕಿಂತ ನಾವ ಪಾಠ ಲೋಪ ಅಂತೇಳಿ. ಯಾಕಂದ್ರೆ ಹೆಂಡತಿ ಅಕಸ್ಮಾತ್ ಏನಾರ ಅಸ್ತವ್ಯಸ್ತಾಗಿ ಸುಟ್ಕೊಂಡು ಸತ್ರ, ಏನಾರ ಆಗಿ ಬಾವಿ ಬಿದ್ದು ಸತ್ರ, ಯಾಕಂದ್ರೆ ಚಲೋತ ಸಾಗ ಸತ್ಯತಂದ್ರೆ ಏನಂತ ಅಷ್ಟು ವಿಚಾರ ಆಗೋದಿಲ್ಲ, ಯಾಕಂದ್ರೆ ಸುಟ್ಕೊಂಡು ಸತ್ತಾಳಲ್ಲ. ಹಂಗೆ ಏನಾರಾಗಿ ಸತ್ರ ಹೆಂಡತಿ ಮೇಲೆ ಪ್ರೇಮಕ್ಕಾಗಿ ಯಾರ ಹಿಂಗ ಮಾಡ್ಯಾರನು ಅಂದ್ರೆ ಯಾರ ಪಾಡ? ನಾವು ಮಾಡಿದ ಆಟ ಎತ್ತೋ ನಾವು ಮಾಡೋದೇ ಎತ್ತೋ ಇರ್ಲಿ, ಅವ ತಿರುಗಾಡುವಾಗ ವಿಷ್ಣು ಭಗವಂತ ತಲೆ ಕೆಲಸ ಕೆಡ್ತದ ಬಾ ಅಂದವನ ಆ ಏನು ಪ್ರಾಣ ಹೋದ ಸತಿಗಳನ್ನು ಹಿಡ್ಕೊಂಡಿದ್ನಲ್ಲ ಅದನ್ನು ಬಿಡಿಸಿ ಸುದರ್ಶನ ಚಕ್ರದಿಂದ ತುಂಡು ಮಾಡಿದಂತ. 51 ತುಂಡು ಆದವಂತ್ರಿ ಅವು. ಎಷ್ಟು ತುಂಡ್ರಿ? 51 ತುಣುಕಾದವು. ಆ 51 ತುಣುಕು ಹಿಂಗ್ ಚೆಲ್ಲಿದಾಗ ಎಲ್ಲೆಲ್ಲಿ ಹೋಗಿ ಬಿದ್ದಾವು ಅಲ್ಲೆಲ್ಲಿ ಒಂದು ಶಕ್ತಿ ಪೀಠ ತಯಾರಾಗ್ಯದ. ಏನಾಗ್ಯದ್ರಿ? ಶಕ್ತಿ ಪೀಠ. ಏನ್ 51 ಪೀಠವು. ಮುಖ್ಯ ಪೀಠ ಎಲ್ಲಿಪ್ಪ ಅಂದ್ರೆ ಈ ಕಡೆ ಆಸಾಂ ಕಡೆನೂ ಎಲ್ಲೇ ಐತೆ ಅಂತ. ಏನ್ರಿ ಆ 51 ಪೀಠಗಳು ತಯಾರಾದವು ಅಂತ. ಈಗ 51 ಪೀಠದಲ್ಲಿ ತಯಾರಾದ ದೇವತೆಗಳ ಹೆಸರು 51 ಬೇರೆ ಬೇರೆನೇ ಅದಾವ, ಒಂದೇ ತರ ಇಲ್ಲ, ಒಂದೇ ಬೇರೆ ಬೇರೆನೇ ಅದಾವ. ಈಗ ಸಾಮಾನ್ಯವಾಗಿ ನಾವೇನು ಇಲ್ಲಿ ನಮ್ಮ ಆಜು ಎಡಬಲ ದೇವ್ರಿಗೆ ಹೋಗ್ಯವಲ್ಲ, ಒಂದು ಕಡೆ ರೇಣುಕಾ ಯಲ್ಲಮ್ಮ ಅಂತೇವಿ, ಒಂದು ಕಡೆ ಬನಶಂಕರಿ ಅಂತೇವಿ, ಇನ್ನೊಂದು ಕಡೆ ಕಾಳಿಕಾ ಮಾತೆ ಅಂತೇವಿ, ಮತ್ತೊಂದು ಕಡೆ ದ್ಯಾಮವ್ವ ಅಂತೇವಿ, ಇನ್ನೊಂದು ಕಡೆ ದುರ್ಗವ್ವ ಅಂತೇವಿ, ಇನ್ನೊಂದು ಕಡೆ ಚೌಡಿಕೆವ್ವ ಅಂತೇವಿ, ಮತ್ತೊಂದು ಕಡೆ ಮರಗವ್ವ ಅಂತೇವಿ. ಏನಿಲ್ರಿ? ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಗಾನಗಾಪುರ, ತುಳಜಾಪುರ ಅಂಬಾಭವಾನಿ, ಆಮೇಲೆ ಗುಡ್ಡಾಪುರ ದಾನಮ್ಮ, ಹೀಗೆಲ್ಲ ಅನೇಕ ಹೆಸರು ಹಿಂಗೆ ಮುಖ್ಯ. ಇವು ಮತ್ತಾದ್ರೆ ಅಂತರ್ಭೂತವು ಮುಖ್ಯವಾಗಿ 51 ಪೀಠ. ಇವೆಲ್ಲ ಹೆಸರು ಪಡೆದವರು ಒಬ್ಬ ಭುವನೇಶ್ವರಿಯ ಮತ್ತೆ ಯಾರದಾರು? ಇವೆಲ್ಲವನ್ನು ಹೆಸರು ಪಡೆದವ್ರು ಯಾರು ಅಂತ ಕೇಳಿದ್ರೆ ಭುವನೇಶ್ವರಿ. ಅದಕ್ಕಾಗಿ ಈ ದೇವಿ ಪುರಾಣದೊಳಗೆ 32 ಮಂದಿ ಹೇಳಿದಾರೆ. ಏನು ಕೈಗಳೆಷ್ಟು, ಕಾಲುಗಳೆಷ್ಟು, ಆಮೇಲೆ ಆಯುಧಗಳು ಯಾವ್ಯಾವು, ಆಕೆ ರೂಪ ಹೆಂಗಿತ್ತು ಎಲ್ಲ ವರ್ಣನೆ ಮಾಡ್ಯಾರ ದೇವಿ ಪುರಾಣದೊಳಗದ ಅಬಹುದು ನೋಡ್ರಿ. ಮತ್ತು ಆಯಾಯ ದೇವತೆಗಳು ಒಂದೇ ಥರ ಫಲ ಕೊಡ್ತಾರನು, ಬೇರೆ ಬೇರೆ ಇಷ್ಟಾರ್ಥ ಇಟ್ಕೊಂಡು ಶರಣಾಗತರಾದವರಿಗೆ ಅವನು ಕೊಡುವಂಥ ಸಾಮರ್ಥ್ಯ ಉಳ್ಳವರು. ಈ ವಿಷಯವು ದೇವಿ ಪುರಾಣದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಲ್ಪಟ್ಟಿರ್ತದೆ. ಅಲ್ಲಿ ಮಾಡಿದ್ರೆ ಮತ್ತೆ ಇಲ್ಲಿಟ್ಟು ಬರೆದು ಬಿಟ್ರಾಕಿತ್ತಲ್ರಿ, ದೇವಿ ಪುರಾಣ ಎಲ್ಲಿ ಓದ್ಕೊಂತ ಹೋಗೋಣ ಅಂದ್ರೆ ಅದಕ್ಕಂತಾರ ಅವರು ಗ್ರಂಥ ವಿಸ್ತಾರವಾಗುವುದೆಂಬ ಭಯದಿಂದ. ಅವನ್ನ 32 ಮಂದಿ ಏನು ಎಷ್ಟು ಮಂದಿ ಅದಾರ, ಯಾವ ದೇವತೆ ಹೆಂಗದಾಳ ಏನೇನು ಕೊಡ್ತಾಳ ಅಂತ ಬರ್ಕೊಂತ ಕುಂತ್ರ ಇದೇನಪ್ಪ ಅಂತ ಕೇಳಿ ಪರಮಾರ್ಥ ಗೀತೆ ಹೋಗಿ ಏನು ಅಖಂಡ ಗೀತೆ ಆಗೋ ಪ್ರಸಂಗ ಬರ್ತಾ ಇದೆ. ಅದಕ್ಕಾಗಿ ಏನು ಮಾಡಿದ್ದೇನೆ ಅಂತ ಕೇಳಿ ಭೀತಿಯಿಂದ ಬರೆಯೋದು ಬಿಡಲ್ಪಟ್ಟಿರ್ತದೆ. ಈಗ 7-8 ಹೆಸರಷ್ಟು ಗುರುತಿಸಿದ್ರು. ಏನು ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಆಮೇಲೆ ಅಂಬಿಕೆ, ಮನೋನ್ಮನಿ, ಗಿರಿಜೆ, ಕುಂಡಲಿ ಅದನ್ನು ತಿಳ್ಕೊಂಡು ಹೀಗೆಲ್ಲ ಹೇಳಿದ್ದೀವಿ. ಇನ್ನೂ ಅನೇಕ ಹೆಸರುಗಳು ಅದಾವ ಕರೆ, ಆದರೆ ಇಲ್ಲಿ ಗ್ರಂಥ ವಿಸ್ತಾರ ಭಯದಿಂದ ಬರೆದಿಲ್ಲ, ಅಲ್ಲಿ ನೋಡಿಕೊಳ್ತಕ್ಕದ್ದು. ಮತ್ತು ಹ್ಯಾಂಗೆ ಮಾಡೋಣ್ರಿ ಅಂತ ಕೇಳಿದ್ರೆ ಮತ್ತು ಗ್ರಂಥದ ಹೆಸರು ಹೇಳಿದ ಮೇಲೆ ಮತ್ತೆ ಹ್ಯಾಂಗೆ ಮಾಡಲಿ ಅಂದ್ರೆ ಏನು ಹೇಳಿದೋ ಅಲ್ಲಿ ನೋಡ್ಕೋ ಅಂದರು. ಅಲ್ಲಿ ನೋಡಿಕೊಳ್ಳತಕ್ಕದ್ದು. ಈ ಪ್ರಕಾರ ನಿನ್ನ ಚಿಚ್ಚಕ್ತಿ, ಯಾರ ಚಿಚ್ಚಕ್ತಿ? ನಿನ್ನ ಪ್ರತ್ಯಗಾತ್ಮನಾದ ಪರಬ್ರಹ್ಮ ಸ್ವರೂಪನಾದ ನಿನ್ನ ಅಲ್ಲಿರುವ ಚಿಚ್ಚಕದ ಜ್ಞಾನ ಶಕ್ತಿಗಳೇ ಏನಾದವು ಅಂದ್ರೆ 14 ಲೋಕಗಳಿಗೆ ಒಡೆಯಳಾಗಿ. ಮತ್ತು ಒಡೆಯಳಾದವಳು ಯಾರು? ಭುವನೇಶ್ವರಿ ರೂಪದಿಂದ 14 ಲೋಕಗಳಿಗೆ ಒಡೆಯಳಾಗಿ ಸರ್ವ ಭಕ್ತರಿಗೂ, ಯಾರು ನಿನಗೆ ಶರಣಾಗತರಾಗ್ತಾರ ಎಲ್ಲ ಭಕ್ತರಿಗೂ ಸುಖವನ್ನು ಕೊಡುವಂಥವಳು ಆಗಿರುತ್ತಾಳೆ. ಏನನ್ನು ಕೊಡ್ತಾ ಇದ್ದಾಳೆ? ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವಳಾಗಿದ್ದಾಳೆ. ಯಾರಪ್ಪ ಅಂತ ಕೇಳಿದ್ರೆ ನಿನ್ನ ಆಶ್ರಯದಲ್ಲಿದ್ದುಕೊಂಡು ವ್ಯವಹಾರ ಮಾಡುವಂಥ ಜ್ಞಾನ ಶಕ್ತಿನೆಲ್ಲ ಹೊರತಾಗಿ ಮತ್ತಾವುದು ಅಲ್ಲ ಅಂತೇಳಿ. ನಿನ್ನ ಜ್ಞಾನ ಶಕ್ತಿ ಮುಂದೆ ಏನು ಮಾಡ್ತದಪ್ಪ? ನಿನ್ನನ್ನು ಪ್ರೀತಿ ಮಾಡ್ತದ. ಹೇಗಂದ್ರೆ 9 ಭಕ್ತಿಯಿಂದ. ಎಷ್ಟು ತೆರನಾದ ಭಕ್ತಿ? 9 ತೆರನಾದ ಭಕ್ತಿಗಳ ಮೂಲಕವಾಗಿ ನಿನಗೆ ಏನಪ್ಪಾ ಅಂದ್ರೆ ಸ್ತುತಿ ಮಾಡ್ಕೊಂಡು ಮಾಡವ್ರು ಯಾರು ಅಂತ ಕೇಳಿದ್ದಾದ್ರೆ ಆ ದೇವಿ ಅಥವಾ ಜ್ಞಾನ ಶಕ್ತಿಗಳು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಆ ವಿಷಯ ಮತ್ತು ಸಾಯಂಕಾಲ